ओम शांति। ओम ಶಾಂತಿ। ಬಾಬಾ ಅವ್ರು ಹೇಳ್ತಿದ್ದಾರೆ ಇವತ್ತು एकांत का अर्थ क्या है, एकांत में बैठ क्या अनुभव करना है, कैसे करना है। ಭಾಳ ಆಳವಾದ ಮಾತು ಹೇಳ್ತಿದ್ದಾರೆ। ಏಕಾಂತದ ಅರ್ಥ ಏನಂದರೆ ಮೂಲ ಅರ್ಥ, ದೊಡ್ಡದರಲ್ಲಿ ದೊಡ್ಡ ಅರ್ಥ ಏಕಾಂತ, ಒಬ್ಬ ತಂದೆಯ ನೆನಪಿನ ಆಳದಲ್ಲಿ ತನ್ನ ಈ ಶರೀರದ ಅಂತ್ಯವನ್ನು ಅನುಭವ ಮಾಡ್ತಕ್ಕಂಥದ್ದು. ಇದು ತುಂಬ ದೊಡ್ಡ ಮಾತು. ಎಲ್ಲಿವರೆಗೂ ನಾವು ಮಕ್ಕಳು ಆ ಮಾತುಗಳನ್ನು ಅನುಭವ ಮಾಡಲ್ಲ, ಅಲ್ಲಿವರೆಗೂ ಒಬ್ಬನ ನೆನಪಲ್ಲಿ ಯೋಗದಲ್ಲಿ ಕೂತಾಗೆಲ್ಲ ಬಿಲ್ಕುಲ್ ಅಶರೀರಿ, ನನ್ನ ಆತ್ಮ, ನಾನು ಬಿಂದು, ಒಬ್ಬರ ನೆನಪಲ್ಲಿ ಬಾಬಾ ಬಂದೆ ಅಂದರೆ ಬಂದೆ, ಹೋಗ್ತಾ ಇದ್ದೀನಿ. ಇನ್ನೂ ಅನುಭವ ಏನಿದೆ, ಈಗ ಮೃತ್ಯು, ದೇಹ ಬಿಟ್ಟಾಗ ಏನು ಫೀಲಿಂಗ್ಸ್ ಇರುತ್ತೆ, ಆ ರೀತಿಯ ಅನುಭವಗಳೇನಿದೆ ಅದನ್ನು ನೀವು ಮಾಡಬೇಕಂತಾರೆ ಬಾಬೋರು. ಎಲ್ಲಿವರೆಗೂ ಆ ಅನುಭವಗಳನ್ನು ಮಾಡಲ್ಲ ಅಲ್ಲಿವರೆಗೂ ಏನಾಗಲ್ಲ ಹೇಳ್ರಿ, ಅಂತ್ಯದಲ್ಲಿ ಒಬ್ಬರ ನೆನಪಲ್ಲಿ ಹೋಗೋಕ್ಕಾಗಲ್ಲ. ಯಾಕೆಂದರೆ ಏಕಾಂತದಲ್ಲಿ ಕೂತು ಇಲ್ಲಿ ಬಿಲ್ಕುಲ್ ಆಪ್ ಮುಯೆ ಮರ್ಗೈ ದುನಿಯಾ, ಬಿಂದು ನಾನು ಬಾಬಾ ಬಂದೆ ಅಂದರೆ ಬಂದೆ. ಆ ಸ್ಥಿತಿ ಬಹಳ ಕಾಲದ ಅಭ್ಯಾಸ ಬೇಕು. ಒಬ್ಬ ತಂದೆಯ ಆಳದಲ್ಲಿ ಆಲೋಚನೆಗಳನ್ನು ಮಾಡ್ತಾ ಏಕಾಗ್ರತೆಯ, ಏಕಾಂತ ಹಿ ಏಕಾಗ್ರತಾ ಕಾ ಆಧಾರ, ಆ ಏಕಾಗ್ರತೆ ಏಕಾಂತದಲ್ಲಿ ಹೋಗ್ತಾ ಹೋಗ್ತಾ ಅನುಭವ ಮಾಡೋದೇನಿದೆ ಭಾಳ ಅಗತ್ಯ ಇದೆ. ತುಂಬ ಇಂಪಾರ್ಟೆಂಟ್ ಮಾತಲ್ವಾ. मीठे बच्चे एकांत में बैठ अब ऐसा अभ्यास करो जो अनुभव हो, मैं शरीर से भिन्न आत्मा हूँ। इसको ही जीते जी मरना कहा जाता है। क्या करना, मरना कहा जाता है. ಇಂಪಾರ್ಟೆಂಟ್ ಮಾತಲ್ಲ. ಮಧುರವಾದಂಥ ಮಕ್ಕಳೇ, ಏಕಾಂತದಲ್ಲಿ ಕುಳಿತು ಈಗ ಇಂಥ ಅನುಭವ ಅಭ್ಯಾಸದ ಆಧಾರದ ಮೇಲೆ ಹಿಂಗೆ ಅಭ್ಯಾಸ ಮಾಡಿ ಅನುಭವ ಮಾಡಿ, ನಾನು ಈ ಶರೀರದಿಂದ ಭಿನ್ನ ಆತ್ಮನಾಗಿದ್ದೀನಿ. ಇದಕ್ಕೇನೆ ಜೀತೆ ಜಿ ಮರಣ, ಬಿಲ್ಕುಲ್ ಸಪ್ರೇಟ್ ತನ್ನ ಆತ್ಮದ ಫೀಲಿಂಗ್ಸ್ ಅನುಭವ ಆಗಲಿ. मुख्य बात ಏನು ಹೇಳ್ತಾರೆ बाबा, एकांत का अर्थ क्या है, एकांत में बैठ तुमको कौन सा अनुभव करना है. ಏಕಾಂತದ ಅರ್ಥ ಏನು, ಏಕಾಂತದಲ್ಲಿ ಕುಳಿತು ನೀವು ಯಾವ ಅನುಭವ ಮಾಡಬೇಕು. ಏಕಾಂತ का अर्थ है एक की याद में शरीर का अंत हो, अर्थात एकांत में बैठ ऐसा अनुभव करो कि मैं आत्मा इस शरीर को छोड़ किसके पास जाते हैं, बाबा के पास जाती हूँ. कोई भी याद ना रहे, बैठे बैठे अशरीरी हो जाओ. जैसे कि हम इस शरीर से मर गए हैं, बस हम आत्मा है, शिव बाबा के बच्चे हैं. इस प्रैक्टिस से देह बान टूट जाएगा. ಏಕಾಂತದ ಅರ್ಥ ಆಗಿದೆ, ಒಬ್ಬ ತಂದೆಯ ನೆನಪಲ್ಲಿ ಈ ಶರೀರದ ಅಂತ್ಯ ಆಗಬೇಕು. ಅರ್ಥಾತ್ ಏಕಾಂತದಲ್ಲಿ ಕುಳಿತು ಹಿಂಗೆ ಅನುಭವ ಮಾಡಿ, ನಾನು ಆತ್ಮ ಈ ಶರೀರ ಬಿಟ್ಟು ತಂದೆ ಹತ್ರ ಹೋಗ್ತಾ ಇದ್ದೀನಿ. ಯಾವ ನೆನಪು ಬರಬಾರ್ದು, ಕುಳಿತಿದ್ದಂಗೆನೆ ಆ ಶರೀರಿ ಆಗ್ಬಿಡಿ. ಹೆಂಗೆ ಈ ಶರೀರದಿಂದ ನಾವು ಹೊರಟ್ಬಿಟ್ವಿ, ಆತ್ಮ ಹೊರಟಾಗ ಹೆಂಗೆ ದೇಹ ಆತ್ಮ ಎರಡು ಸಪ್ರೇಟ್. ಬಸ್ ನನ್ನ ಆತ್ಮ ಶಿವಬಾಬೂರ್ ಮಗುವಾಗಿದ್ದೀನಿ. ಈ ಪ್ರಾಕ್ಟೀಸಿಂದ ದೇಹ ಬಾನ ಸಮಾಪ್ತಿ ಆಗ್ತಾ ಹೋಗುತ್ತೆ. ಇದು ಇಂಪಾರ್ಟೆಂಟ್ ಮಾತು. ಓಂ ಶಾಂತಿ. बच्चों को बाप पहले पहले समझाते हैं कि मीठे मीठे बच्चों को जब यहाँ
बैठते हो तो क्या करना है. ಅಂಡ್ ಸ್ಪೆಷಲಿ ಬಾಬಾವ್ರ ಸನ್ಮುಖದಲ್ಲಿ ಹೋದಾಗ ತುಂಬಾ ಅಗತ್ಯ ಇದೆ. ನಾವು ಕುಳಿತು ಏಕದಮ್ ಆತ್ಮ ಸ್ವರೂಪದ ಅನುಭವ ಮಾಡೋದು. ಯಾಕೆಂದ್ರೆ ಅವ್ರದ್ದು ಸಕಾಶ ಸಿಗ್ತಿರುತ್ತಲ್ವ. ತೋ ತನ್ನನ್ನು ತನ್ನ ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡ್ತೀರಿ. ಬೇರೆ ಎಲ್ಲಿ ಬುದ್ಧಿ ಹೋಗಬಾರ್ದು. ಸನ್ಮುಖದಲ್ಲಿ ಬಾಬೂರನ್ನು ನೋಡ್ತಾ ಆಗ ಪೂರ ಅಟೆನ್ಷನ್ ಇರಬೇಕು. ಎಲ್ಲಿ ಒಂದು ಸೆಕೆಂಡೂ ಬುದ್ಧಿ ಅಲ್ಲಿ ಇಲ್ಲಿ ಹೋಗಬಾರ್ದು. ನಿಮಗೆ ಗೊತ್ತಿದೆ ನಾನು ಆತ್ಮನಾಗಿದ್ದೀನಿ. ಆತ್ಮ ಈ ಶರೀರದ ಮುಖಾಂತರ ಪಾರ್ಟ್ ಮಾಡುತ್ತೆ. ಆತ್ಮ ಅವಿನಾಶಿ ಹೇ ಶರೀರ್ ವಿನಾಶಿ ಹೇ ತೋ ತುಮ್ ಬಚ್ಚೋं को देही अभिमानी बन बाप की याद में रहना है. ಆತ್ಮ ಅವಿನಾಶಿ, ಶರೀರ ವಿನಾಶಿ. ಈಗ ನೀವು ಮಕ್ಕಳ ಆತ್ಮಾಭಿಮಾನಿಯಾಗಿ ತಂದೆಯ ನೆನಪಲ್ಲಿರಬೇಕು. हम आत्मा है, चाहे तो इन आर्गन से काम लेवे या ना लेवे, अपने को शरीर से अलग समझना चाहिए. ಚಾಹೆ ನಾವು ಆರ್ಗನ್ಸಿಂದ ಕೆಲಸ ತಗೋತೀವೋ ಇಲ್ವೋ, ತನ್ನ ಶರೀರದಿಂದ ಸಪ್ರೇಟ್ ಅನುಭವ ಮಾಡಿ. ಅಂದರೆ ಆರ್ಗನ್ಸ್ ಬೇರೆ, ಈಗ ಮೈಕ್ ಬೇರೆ, ನಾನು ಬೇರೆ ಮಾತಾಡ್ತಿರೋದು ಗೊತ್ತಾಗ್ತಿದೆಯಲ್ಲ. ಹಂಗೆ ನಾನು ಬಿಂದು ಬೇರೆ, ಬಟ್ ಐ ಆಮ್ ಕನೆಕ್ಟೆಡ್. ಮುಖದಿಂದ ಮಾತಾಡ್ತಿದ್ದೀನಿ, ನಾನು ಸೆಪ್ರೇಟ್. ತನ್ನ ಅಸ್ತಿತ್ವದ ಸೆಪ್ರೇಟ್ ಅನುಭವ ಮಾಡ್ತಿದ್ದೀರಾ ಎಲ್ಲ ಮನೆಯಲ್ಲಿ ಕುಳಿತು. ಬಾಬಾ ಆತ್ಮದ ಪಾಠ ಪಕ್ಕ ಮಾಡ್ತಿದ್ದಾರೆ. ಕೇಳ್ತಾ ಕೇಳ್ತಾ ಅನುಭವ ಮಾಡ್ತಾ ಅಳವಡಿಸ್ಕೊಳ್ತಾ ಹೋಗಿ. ಆನಂದ ಆಗುತ್ತಲ್ಲ. ವತನದಲ್ಲಿ ಕೂತು ಬಾಬನ್ ನೋಡ್ಕೊಂಡು ಕ್ಲಾಸ್ ಕೇಳ್ತಾ ಇದ್ರೆ ಈಸಿ ಆಗಿಬಿಡುತ್ತೆ. ಏನಂತೀರ ಎಲ್ಲರೂ? तो अपने को शरीर से अलग समझना चाहिए. ಯಾವಾಗಲೂ ತನ್ನನ್ನು ಶರೀರದಿಂದ ಸೆಪರೇಟ್ ಅಂದ್ಕೋಬೇಕು. बाप कहते हैं अपने को आत्मा समझो, देह को भूलते जाओ, हम आत्मा इंडिपेंडेंट है. ಎಷ್ಟು ಸಾರಿ 5 ಲೈನಲ್ಲಿ ಹೇಳ್ತಿದ್ದಾರೆ ಬಾಬಾ ಆತ್ಮ ಅಂತ. ಮಕ್ಕಳೇ, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ದೇಹ ಮರಿತಾ ಹೋಗಿ. ಆತ್ಮ ಇಂಡಿಪೆಂಡೆಂಟ್, ಸ್ವತಂತ್ರ ಪಕ್ಷಿ. ಈ ಪಂಜರದ ನಾವು ಬಂಧಿತ ಆತ್ಮರಲ್ಲ. हमको सिवाय एक बाप के और कोई को भी याद नहीं करना है. जीते जी मौत की अवस्था में रहना है. हम आत्मा का योग हम आत्मा का योग रहना है सिर्फ एक बाप के साथ. बाकी तो दुनिया से घर से मर गए. कहते हैं ना आप मुझे मर गई दुनिया. ಒಬ್ಬ ತಂದೆಯ ವಿನಃ ಬೇರೆ ನೀವು ಯಾರನ್ನ ನೆನಪು ಮಾಡಿಕೊಡ್ದು, ಯಾರು ನೆನಪು ಬರ್ಕೊಳ್ದು. ಅಂದರೆ ಜೀತೇಜಿ ಮೌತ್. ದೇಹದಲ್ಲಿ ಇದ್ದಾಗಲೇ ಮೃತ್ಯುವಿನ ಅವಸ್ಥೆಯನ್ನು ಅನುಭವ ಮಾಡಿ ಮಕ್ಕಳೇ. ಯಾಕೆಂದರೆ ನಿಮ್ಮ ಸಂಬಂಧ, ನಿಮ್ಮ ಕನೆಕ್ಷನ್ ಒಬ್ಬ ತಂದೆಯ ಜೊತೆ ಇರಬೇಕು. ಬಾಕಿ ಪ್ರಪಂಚದಿಂದ, ಈ ಮನೆಗಳಿಂದ ನಾವು ಶರೀರದಲ್ಲಿ ಇರುವಾಗಲೇ ಬುದ್ಧಿಯನ್ನು ಎಲ್ಲದರಿಂದ ತೆಗೆದು ಮೃತ್ಯುವಲ್ಲಿ ಹೆಂಗೆ ಆತ್ಮ ಹೊಟ್ಟೋಗ್ಬಿಡುತ್ತೆ ಹಂಗೆ ಅನುಭವ ಮಾಡಿ. ಅದು ಗಾಯನ. ಅದಕ್ಕೆ ಕೇತೆನ ಆಪ್ ಮುಯೇ ತೋ ಮರ್ ಗೈ ದುನಿಯಾ. ನಾನಿಲ್ಲ ಅಂದರೆ ಇನ್ನು ಪ್ರಪಂಚ ಇಲ್ಲಲ್ವಾ. ಅಬ್ ಜೀತೆ ಜೀ ತುಮಕೋ ಮರ್ನಾ ಹೈ. ಅದಕ್ಕೆ ಸತ್ಯವನ ಅರಿತವನು ಸತ್ತವನಂತಿರಬೇಕು. ನನ್ನ ಆತ್ಮ ಸತ್, ತನ್ನ ಸ್ವರೂಪ ತನ್ನ ತಂದೆ ಸತ್ ಅರ್ಥ ಆದ ನಂತರ ಈ ಪ್ರಪಂಚದಿಂದ ಇದ್ದೂ ಇಲ್ದಂಗಿರಿ ಮಕ್ಕಳೇ. ಇದು ತುಂಬ ಇಂಪಾರ್ಟೆಂಟ್. ಇದು ಬಹಳ ಅವಶ್ಯಕವಾದ ಬೇಕಾಗಿರ್ತಕ್ಕಂಥ ಮಾತಲ್ವಾ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ? ಆತ್ಮ ಹೇ ಗಡಿ ಗಡಿ ಆತ್ಮ ಹೇ, ಜೀತೆ ಜಿ ಮರ್ನಾ ಹೇ. हम आत्मा शिव बाबा के बच्चे हैं, शरीर का बान उड़ाते रहना चाहिए. बाप कहते हैं अपने को आत्मा समझो, मुझे याद करो. ಇದು ಬಾಬೋರ್ದು ಲಾಸ್ಟ್ ಸ್ಟೇಜಸ್ಸಲ್ಲಿ
ಮುರಳಿಗಳೆಷ್ಟು ಪವರ್ಫುಲ್ ಇದೆ ಅಂದರೆ ಬಿಲ್ಕುಲ್ ಅವರ ಆತ್ಮ ಇವನ್ ವಾಣಿಯಲ್ಲಿ ಬರೋಕ್ಕೂ ಇಷ್ಟ ಆಗ್ತಿರ್ಲಿಲ್ಲ, ಮೇಲಿರ್ತಿದ್ರು. ಗಳಿಗೆ ಬಾಬಾ ಹೇಳ್ತಿದ್ದಾರೆ, ಅರೇ ಮಕ್ಕಳೇ, ನಾನು ಆತ್ಮ ಶಿವಬಾಬವ್ರ ಮಗುವಾಗಿದ್ದೀನಿ. ಶರೀರದ ಬಾನ ಓಡಿಸ್ತಾ ಇರಬೇಕು, ಸಮಾಪ್ತಿ ಆಗ್ತಾ ಇರಬೇಕು. ನಾನು ಆತ್ಮನಾಗಿದ್ದೀನಿ, ನಾನು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡ್ಬೇಕು. ನಾನೊಬ್ಬನನ್ನು ನೆನಪು ಮಾಡಿ ಮಕ್ಕಳೇ. ಶರೀರದ ಬಾನ್, ಶರೀರ ಬಾನ್ ಚೋಡ್ದು ಪುರಾನಾ ಶರೀರೇ ಪುರಾನಿ ಚೀಸ್ ಕೋ ಚೋಡಾ ಚಾತಾ ಅಪ್ನೆ ಕೋ ಶರೀರಿ ಸಮझो. ಇದು ಹಳೇ ಶರೀರ, ಹಳೇ ಶರೀರದ ಬಾನ ಬಿಡಬೇಕಾಗಿದೆ. ಅದಕ್ಕೆ ಆ ಶರೀರಿ ಆತ್ಮ ಅಂತ ತಿಳ್ಕೊಳ್ಳಿ. ಆಗ್ತಿದ್ದೀರಾ ಶರೀರಿ? ನನ್ನ ಆತ್ಮ ಬಿಂದು ತಂದೆ ನೋಡ್ತಿದ್ದೀನಿ, ತಂದೆ ನೆನಪು ಮಾಡ್ತಿದ್ದೀನಿ. ಇದೇ ಸ್ವರೂಪದಲ್ಲಿ ಕೂತ್ಕೊಂಡು ಕೇಳ್ರಿ. ಅಭಿ ತುಮಕೋ ಬಾಪ್ ಕೋ ಯಾದ್ ಕರ್ತೆ ಕರ್ತೆ ಬಾಪ್ ಕೆ ಪಾಸ್ ಜಾನಾ ಹೈ. ತಂದೆ ನೆನಪು ಮಾಡ್ತಾ ಮಾಡ್ತಾ ತಂದೆ ಹತ್ರ ಹೊರಟು ಬಿಡ್ಬೇಕು. ತಂದೆ ಎದುರುಗಡೆನೆ ಕೂತ್ಕೊಂಡು ಕೇಳ್ತಿದ್ದೀರಲ್ವಾ ಮುರಳಿ? तो ऐसे करते करते फिर तुमको आदत पड़ जाएंगी. अभी तो तुमको घर जाना है, फिर इस पुरानी दुनिया को याद क्यों करे. तुम भी एकांत में बैठ ये कोशिश करो तो आदत पड़ जाएंगी. तुमको मुख से कुछ बोलना नहीं है, इसमें है बुद्धि की बात. ಮೂಲ ಮಾತಲ್ವಾ? ಏಕಾಂತದಲ್ಲಿ ಕೂತು ಇವೆಲ್ಲ ಅನುಭವ ಮಾಡ್ತಾ ಹೋಗ್ಬೇಕು. ಗರ್ ಜಾನಾ ಹೈ, ಬಾಬಾ ಕಿ ಯಾದ್ ಮೇ ಚಲ್ನಾ ಹೈ. ಹಿಂಗೆ ಕುಳಿತುಕೊಂಡು ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಗೆ ಹ್ಯಾಬಿಟ್ ಆಗ್ಬಿಡುತ್ತೆ. अभी तो तुमको घर जाना है, फिर पुरानी दुनिया को क्यों याद करे. एकांत में बैठ ऐसे अपने साथ मेहनत करनी चाहिए. ಹಳೆ ವಸ್ತು ಬಿಡಲಾಗುತ್ತೆ, ಶರೀರನೂ ಹಳೆ ವಸ್ತು ಬಿಟ್ಟು ಹೋಗಬೇಕು. ಅದಕ್ಕೆ ಅಶರೀರಿ ಆತ್ಮ ಅಂತ ತಿಳ್ಕೊಳ್ಳಿ. ಗಳಿಗೆ ಬಾಬಾ ನಿನ್ನನ್ನು ನೆನಪು ಮಾಡ್ತಾ ನಿನ್ನ ಹತ್ರ ಬರ್ತಾ ಇದ್ದೀನಿ ಏಕಾಂತದಲ್ಲಿ ಕುಳಿತು ಹಿಂಗೆ ನಿಮ್ಮ ಮೇಲೆ ನೀವು ಪರಿಶ್ರಮ ಪಡಿ. ಭಕ್ತಿಯಲ್ಲಿ ಕೂತು ರಿಯಲ್ ಭಕ್ತರು ಮಾಲೆ ಎಣಿಸ್ಕೊಂಡು ಒಬ್ಬ ನೆನಪಲ್ಲಿ ಇರಬೇಕು, ಬೇರೆ ಏನು ನೆನಪು ಬರಬಾರ್ದಂತ ಟ್ರೈ ಮಾಡ್ತಿರ್ತಾರೆ. ನೀವು ಏಕಾಂತದಲ್ಲಿ ಕೂತು ಅಭ್ಯಾಸ ಮಾಡಿ ಮಕ್ಕಳೇ. ಆದತ್ ಪಡ್ ಜಾಯಂಗಿ ಅಂದ್ರೇನು? ಹ್ಯಾಬಿಟ್ ಆಗ್ಬಿಡುತ್ತೆ. तुमको मुख से कुछ बोलना नहीं है, इसमें है बुद्धि की बात. तुमको मुख से अंदर बैठ माला वो तो मुख से अंदर बैठ माला फेरते, तुमको कुछ बोलना नहीं है. ಅವರೆಲ್ಲ ಮಾಲೆ ಹಾಕೋರು ಶಿವ 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 ಅಂತ್ಕೊಳ್ತಾ ಇರ್ತಾರೆ. ನೀವೇನು ಶಿವಬಾಬಾ ಅನ್ಬೇಕಾಗಿಲ್ಲ, ಬುದ್ಧಿಯಿಂದ ನೆನಪು ಅಲ್ವಾ? ತೋ ಯಾಕೆಂದರೆ ಶಿವ ಬಾಬಾ ತೋ ಹೇ ಸಿಕ್ಲಾನೆ ವಾಲ. ನಾನು ಆತ್ಮ ಹೋಗ್ಬೇಕಲ್ಲ ಸೈಲೆನ್ಸಲ್ಲಿ. ಮುಖ ಇದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಾನು ಇಲ್ಲೇ ಕೂತಿದ್ದೀನಿ ಅಂತ. ಈಗ ನಮ್ದು ಯಾತ್ರೆ, ನಾವು ಅಲ್ಲಿ ಹೊರಟ್ವಿ, ಹಾರ್ತಾ ಇದ್ದೀನಿ. ಬಾಬಾ ಹೇಳ್ತಾರೆ ಇಲ್ಲಿದೆಲ್ಲ ಬುದ್ಧಿಯಿಂದ ಉಡಾತೆ ರಹೋ ಅಂದರೆ ತೆಗೆದಾಕ್ತಾ ಇರಿ ಅಂತ. ತೋ शिव बाबा सिखलाने वाला अंदरे उनको क्या पुरुषार्थ नहीं करना है. बाबा पुरुषार्थ करते हैं. वो फिर तुम बच्चों को भी समझाते हैं, जितना वो के ऐसे बैठ कर विचार करो. ನಾನು ಪುರುಷಾರ್ಥ ಮಾಡಬೇಕಾಗಿಲ್ಲ ಮಕ್ಕಳೇ, ಬ್ರಹ್ಮ ತಂದೆ ಪುರುಷಾರ್ಥ ಮಾಡ್ತಾರೆ. ಅವ್ರು ಹೇಳ್ತಾರೆ ನಿಮಗೆ, ಅವ್ರ ಅನುಭವ ಮಾಡಿ ಹಿಂಗೆ ಮಾಡ್ರಿ ಮಕ್ಕಳೇ ಅಂತ ಹೇಳ್ಬಿಟ್ಟು ಈ ಥರ ವಿಚಾರ ಮಾಡಿ ಅಂತಾರೆ. ಅಭಿ ತುಮಕೋ ಜಾನಾ ಹೇ ಅಪ್ನೆ ಘರ್. ತಾತ್ ಅವ್ರ ಲಾತ್ ಬಾಬಾ ಮನೆಗೆ ಬರ್ತಾ ಇದ್ದೀನಿ, ಪರಮಧಾಮಕ್ಕೆ ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಈ ಶರೀರ ಕೋ ತೋ ಯಹಾ ಚೋಡನಾ ಹೈ. ಈ ಶರೀರ ಇಲ್ಲಿ ಬಿಟ್ಟು ಹೋಗಬೇಕಾಗಿದೆ. ಬಾಪ್ ಕೋ ಯಾದ್ ಕರ್ನೆ ಸೆ ಹಿ ವಿಕರ್ಮ ವಿನಾಶ ಹೋಂಗಾ. ಆಯು बढ़ती जाएंगी. ಶರೀರ ಅಂತೂ ಇಲ್ಲಿ ಬಿಟ್ಟು ಹೋಗೋದಲ್ವಾ? ಎಷ್ಟು ತಂದೆಯನ್ನು ನೆನಪು ಮಾಡ್ತೀವಿ, ಆಯುಷ್ ಜಾಸ್ತಿ ಆಗುತ್ತೆ, ವಿಕರ್ಮ ವಿನಾಶ ಆಗುತ್ತೆ. ಅಂದರ್ ಯೇ ಚಿಂತನ್ ಚಲನಾ ಚಾಹಿಯೆ. ಒಳಗಡೆ ಈ ಚಿಂತನೆ ನಡೀತಾ ಇರಬೇಕಾಗುತ್ತೆ. ಬಾಹರ್ ಮೇ ಕುಚ್ ಬೋಲ್ನಾ ನಹೀ. ಹೊರಗಡೆ ನೀವೇನು ಹೇಳ್ಬೇಕಾಗಿಲ್ಲ. ಭಕ್ತಿ ಮಾರ್ಗ ಮೇ ಬಿ ब्रह्म तत्व को या कोई शिव को भी याद करते हैं, परंतु वो याद कोई यथार्थ नहीं है. ಹೊರಗಡೆ ನೀವೇನು ಹೇಳ್ಬೇಕಾಗಿಲ್ಲ.
ನಮ್ದಂತೂ ಒಳಗಡೆ ಚಿಂತನೆ ಮಾಡಿ ನೆನಪು ಮಾಡೋದಲ್ವಾ. ಒಳಗಡೆ ಚಿಂತನೆ ನಡಿಬೇಕಾಗಿದೆ ಮಕ್ಕಳೇ. भक्ति मार्ग में भी ब्रह्म तत्व को या कोई शिव को भी याद करते हैं, परंतु वो ಯಥಾರ್ಥ ಯಾದ್ ನೈ ಹೈ. ಕೇಳಿದ್ರ? ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವ್ರದ್ದು ಯಥಾರ್ಥ ನೆನಪು ಇಲ್ವೇ ಇಲ್ಲ. ಬ್ರಹ್ಮತತ್ವ ನೆನಪು ಮಾಡ್ತಾರೆ, ಕೆಲವರು ಶಿವ್ 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 ಅಂತಿರ್ತಾರೆ, ಯಾರಿಗೂ ಗೊತ್ತಿಲ್ಲ, ಪರಿಚಯನೇ ಇಲ್ಲಲ್ಲ. ಬಾಪ್ ಕ ಪರಿಚಯ ನೈ ಹೈ ತೋ ಯಾದ್ ಕೈಸೆ ಕರೆ. ತಂದೆ ಪರಿಚಯನೇ ಇಲ್ಲ ಅಂದರೆ ನೆನಪು ಹೆಂಗೆ ಮಾಡ್ತಾರೆ? ಇದು ಇಂಪಾರ್ಟೆಂಟ್ ಮಾತು. ಇದು ನೋಡಬೇಕು. ನಮಗೆ ಬಾಬೂರ್ ಪರಿಚಯ ಸಿಕ್ಕಿದ ಮೇಲೆ ಎಷ್ಟು ನೆನಪು ಮಾಡ್ತಾ ಇದೆ ಅಂತ. तुमको बाप का परिचय मिला है, सवेरे सवेरे उठकर एकांत में अपने साथ बातें करते रहेंगे. ನಿಮಗೆ ತಂದೆಯ ಪರಿಚಯ ಸಿಕ್ಕಿದೆ, ಏಕಾಂತದಲ್ಲಿ ಕುಳಿತು ನಿಮ್ಮ ಜೊತೆ ನೀವು ಮಾತಾಡ್ತಾ ಇರಿ. ವಿಚಾರ ಸಾಗರ್ ಮಂಥನ್ ಕರೋ, ಬಾಪ್ ಕೋ ಯಾದ್ ಕರೋ. ವಿಚಾರ ಸಾಗರ ಮಂಥನ ಮಾಡಿ ತಂದೆಯನ್ನು ನೆನಪು ಮಾಡಬೇಕು. ಅಮೃತ ವೇಳೆಯಿಂದ ನೆನಪು ಬರ್ತಾ ಇರಬೇಕಂತಂದರೆ ಬಾಬಾ ಏನು ಹೇಳ್ತಿದ್ದಾರೆ? ಏಕಾಂತದಲ್ಲಿ ಕುಳಿತು ಅಭ್ಯಾಸ ಮಾಡಿ, ತನ್ನ ಜೊತೆ ಮಾತಾಡಿ. ಬಾಬಾ अभी आया कि आया आपकी सच्ची गोद में, वो है रूहानी गोद. तो ऐसे ऐसे अपने साथ बातें करना चाहिए. बाबा आया हुआ है. ಹೆಂಗೆ ಮಾತಾಡ್ಬೇಕು ಅದು ಹೇಳ್ಕೊಡ್ತಾರೆ. ಬಾಬಾ ನನಗೆ ಬಂದೆ ಅಂದರೆ ಬಂದೆ ನಿಮ್ಮ ಆತ್ಮೀಯ ಮಡಿಲಲ್ಲಿ. ಅದು ಆತ್ಮೀಯ ಮಡಿಲದು. ಆತ್ಮ ತನ್ನ ಸುಖದ ಅನುಭವ ಮಾಡೋ ಮಡಿಲು. ಇದನ್ನು ಯಾವಾಗಲೂ ಸಿಗಲ್ಲ. ಈ ಥರ ಮಾತಾಡ್ತಾ ಇರಿ. ಬಾಬಾವ್ರ ಹತ್ರ ಮಾತಾಡ್ತಾ ಇದ್ದೀರಾ, ಕೇಳ್ತಾ ಕೇಳ್ತಾ ಬಾಬಾ ಬಂದೆ ಅಂದರೆ ಬಂದೆ, ಅಥವಾ ಬುದ್ಧಿ ಅಲ್ಲಿ ಇಲ್ಲಿ ಹೋಗುತ್ತಾ ಮನೆಯಲ್ಲಿ ಕುತ್ಕೊಂಡು? ಗಳಿಗೆ ಬಾಬಾ ಬಂದಿದ್ದಾರೆ, ಬಾಬಾ ನಾನು ನಿನ್ನ ಮಡ್ಲಿಗೆ ಬಂದೆ ಅಂದರೆ ಬಂದೆ, ಬರ್ತಾ ಇದ್ದೀನಿ ಹಾರ್ಕೊಂಡು ಬರ್ತಾ ಇದ್ದೀನಿ ಅಂತ ಆಮೇಲೆ ಅಲ್ಲೇ ಆಕಾಶದಲ್ಲೇ ಎಲ್ಲೋ ಓಡೋಗ್ಬಿಟ್ಟಿರ. ಬಾಬಾ ಕಲಪ್ ಕಲಪ್ ಆಕರ್ ಹಮ್ಕೋ ರಾಜಯೋಗ ಸಿಕ್ಲಾತೆ. ಬಾಪ್ कहते हैं मुझे याद करो. क्या कहते हैं बाबा? मुझे याद करो और चक्र को याद करो. स्वदर्शन चक्रधारी बनना है. ಬಾಪ್ ಮೇ ಹಿ ಸಾರಾ ಜ್ಞಾನ ಹೇ ನಾ ಚಕ್ರ ಕಾ. ತಂದೆಯಲ್ಲೇನೆ ಜ್ಞಾನ ಇದೆ ಚಕ್ರದ್ದು. ತಂದೆ ಎರಡು ನೆನಪು, ಬಾಬನ ನೆನಪು, ಚಕ್ರದ ನೆನಪು. ಸ್ವದರ್ಶನ್ ಚಕ್ರಧಾರಿ ಆಗಬೇಕು. ಅವಾಗಲೇ ಮಾಯೆಯನ್ನು ಸಮಾಪ್ತಿ ಮಾಡೋಕ್ಕಾಗುತ್ತೆ. ಯಾಕೆ? ಬಾಬೂರಲ್ಲಿರೋ ಸಂಪೂರ್ಣ ಚಕ್ರದ ಜ್ಞಾನ ಕೊಟ್ಟಿದ್ದಾರೆ. ಓ ಫಿರ್ ತುಮಕೋ ದೇತೆ ಹೇ, ತುಮಕೋ ತ್ರಿಕಾಲದರ್ಶಿ ಬನಾತೆ ಹೇ. तीनों कालों अर्थात आदि मध्य अंत को तुम जानते हो. बाप भी है परम आत्मा. उनको शरीर तो है ही नहीं, अभी शरीर में बैठ तुमको समझाते हैं. ये वंडरफुल बात है. ತಂದೆ ಕುಳಿತು ಇಡೀ ಚಕ್ರದ ಅರ್ಥಾತ್ ಆ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಟ್ಟು ತ್ರಿಕಾಲದರ್ಶಿಯನ್ನಾಗಿ ಮಾಡಿದ್ದಾರೆ. ಏನೇನು ಮಾಡಿಲ್ಲ ಬಾಬೂರು, ಎಲ್ಲ ತನ್ನ ಟೈಟ್ಲ್ ಕೊಟ್ಬಿಟ್ಟಿದ್ದಾರೆ. ಅವ್ರೇಕೆ? ಪರಮಾತ್ಮ, ತ್ರಿನೇತ್ರಿ, ತ್ರಿಕಾಲದರ್ಶಿ, ತ್ರಿಲೋಕಿನಾಥ, ಸ್ವದರ್ಶನ್ ಚಕ್ರಧಾರಿ. ಟೈಟ್ಲ್ ಹಾಕ್ರಿ, ಇಲ್ಲಿಷ್ಟು ದೊಡ್ಡ ಲಿಸ್ಟ್ ಇದೆ. ಅವರಿಗೆ ತನ್ನದೇ ಆದ ಶರೀರ ಇಲ್ಲ. ಪರಮಾತ್ಮ ಅಂದ್ರೇನೆ ಯಾರಿಗೆ ಆಕಾರ ಸಾಕಾರ ಶರೀರ ಇಲ್ಲ. उनको अपना शरीर ही नहीं, अभी इस शरीर में बैठ तुमको समझाते हैं. ये वंडरफुल बात है. भगीरथ पर विराजमान होंगे तो जरूर. दूसरी आत्मा है, वो बहुत जन्मों के अंत का जन्म इनका है. नंबर 1 पावन वही, फिर नंबर 1 पतित बनते. ವಂಡರ್ಫುಲ್ ಮಾತಲ್ಲ. ತನ್ನ ಶರೀರ ಇಲ್ಲ, ಬೇರೊಂದು ಶರೀರದಲ್ಲಿ ಬಂದು ಕೂತ್ಕೋತಾರೆ. ಯಾರ ಶರೀರದಲ್ಲಿ ಬರ್ತಾರೆ ಅವ್ರು ಭಗೀರಥ ಆಗಿದ್ದಾರೆ. ಅವರ ಅಂತಿಮ ಎಲ್ಲ ಜನ್ಮಗಳ ಅಂತಿಮ ಜನ್ಮದ ಅಂತಿಮ ಸಮಯದಲ್ಲಿದ್ದಾರೆ. ಅವರೇ ನಂಬರ್ 1 ಪಾವನ ಆತ್ಮ, ನಂಬರ್ 1 ಪತಿತರಾಗ್ತಾರೆ. ಅವ್ರ ಶರೀರದಲ್ಲಿ ಬಂದು ಕೂತಿದ್ದಾರೆ ಬಾಬಾ. ಪರಮಾತ್ಮ ನೋಡಿ ಹಳೆ ಜಗತ್ತಲ್ಲಿ ಬರಬೇಕು. वो अपने को भगवान विष्णु आदि कहते नहीं है. ಬ್ರಹ್ಮ ಬಾಬಾ ಯಾವತ್ತಾದ್ರೂ ಹೇಳಿದ್ರ ನಾನು ವಿಷ್ಣು ರೀ, ನಾನು ಭಗವಂತ ರೀ ಅಂತ? ಏನು ಹೇಳಿಲ್ಲ. यहाँ एक भी ಆತ್ಮ ಪಾವನ ಹಿ ನಹಿ, ಸಬ್ ಪತೀತಿ ಹೈ. ಬಾಬಾ ಬ್ರಹ್ಮ ಬಾಬಾ ಈಗ ನಾನು ವಿಷ್ಣು ಅಂತ ಹೇಳ್ಕೊಳಕ್ಕಾಗಲ್ಲ. ಆ ರೂಪದಲ್ಲಿ
ಆತ್ಮ ಕರ್ಮಾತೀತನಾಗಿ ಅಲ್ಲಿ ಹೋದಾಗ ಎರಡೂ ಆತ್ಮ ಶರೀರ ಫುಲ್ ಪಾವನ ಇದ್ದಾಗ ವಿಷ್ಣು. ಅದಕ್ಕೇನು ಹೇಳ್ತಿದ್ದಾರೆ ಬಾಬವರು, ಒಬ್ರು ಇಲ್ಲಿ ಪಾವನರಿಲ್ಲ, ಎಲ್ಲ ಪತಿತಾರೆ. तो बाबा बच्चों को समझाते ऐसे ऐसे विचार मंथन करो, विचार सागर मंथन करो तो क्या होगा, इसमें बहुत तुमको खुशी रहेंगे, इसमें एकांत भी जरूर चाहिए. ಭಾಳ ಖುಷಿ ಆಗುತ್ತೆ ವಿಚಾರ ಸಾಗರ ಮತನ ಮಾಡ್ತಿದ್ರೆ, ಬಟ್ ಇದಕ್ಕೆ ಏಕಾಂತ ಬೇಕು. ಬುದ್ಧಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲಿತಾ ಇದ್ರೆ ಹೋಗಕ್ಕಾಗಲ್ಲ. एक की याद में शरीर का अंत होता है, उनको कहा जाता है एकांत. ಒಬ್ಬರ ನೆನಪಲ್ಲಿ ಶರೀರದ ಅಂತ್ಯ, ಬುದ್ಧಿಯಿಂದ ಖತಮ್ ಮಾಡ್ತಾ 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 ಲಾಸ್ಟಲ್ಲಿ ಹೊರಟು ಬಿಡುತ್ತೆ ಏಕಾಂತ. ಏ ಚಮಡಿ ಚೂಟ್ ಜಾಯಂಗ, ಈ ಚರ್ಮ ಅರ್ಥಾತ್ ಈ ಶರೀರ ಇಲ್ಲೇ ಬಿಟ್ಬಿಡ್ತೀವಿ. सन्यासी भी ब्रह्म की याद में व तत्व की याद में रहते हैं, उस याद में रहते रहते शरीर का बांध छूट जाता है, बस हम ब्रह्म में लीन होना है ऐसे बैठ जाते हैं. तपस्या में बैठे बैठे शरीर छोड़ देते. ಸನ್ಯಾಸಿಗಳು ತತ್ವ ಯೋಗಿಗಳು ಅದಕ್ಕೆ ಏಕಾಂತದಲ್ಲಿ ಹೋಗಿ ಬ್ರಹ್ಮ ತತ್ವನೇ ಭಗವಂತ ಅಂತ ಏಕಾಗ್ರ ಮಾಡ್ತಾ ಮಾಡ್ತಾ ಸೈಲೆನ್ಸಲ್ಲಿ ಶರೀರ ಬಿಟ್ರು. ತತ್ವಯೋಗಿಗಳ ಶರೀರ ಬಿಟ್ಟರೆ ದೂರದವರೆಗೆ ಶಾಂತಿ ಅನುಭವ ಆಗುತ್ತೆ ಅಂತಾರೆ ಬಾಬಾ. ಹಂಗೆ ನೀವು ಮಕ್ಕಳು ಏಕಾಂತದಲ್ಲಿ ಅಭ್ಯಾಸ ಮಾಡಿ ಮನೆಗೆ ಹೋಗ್ಬೇಕು ಬಾಬನ ಹತ್ರ. ಭಕ್ತಿ में तो मनुष्य बहुत धक्के खाते, इसमें धक्के खाने की बात नहीं है. याद में ही रहना है, पिछाड़ी में कोई याद न रहे. गृहस्थ व्यवहार में तो रहना ही है, बाकी टाइम निकालना है. स्टूडेंट को पढ़ाई का शौक होता है, ये पढ़ाई है. अपने को आत्मा न समझने से बाप टीचर्स सतगुरु सब भूल जाते हैं. ಗೃಹಸ್ಥ ವ್ಯವಹಾರದಲ್ಲಿ ಇರಬೇಕಾಗಿದೆ, ಭಲೆ ಬಟ್ ಟೈಮ್ ತಗೋಬೇಕು ಏಕಾಂತಕ್ಕೆ. ಸ್ಟೂಡೆಂಟ್ಸ್ ಅಂದರೆ ಓದಬೇಕಲ್ವಾ. ನಮ್ಮ ಸಬ್ಜೆಕ್ಟ್ ಎಷ್ಟು ದೊಡ್ಡದು, ಪಿಚಾಡಿ ಮೇ ಕೋಯಿ ಬಿ ಯಾದ್ ನ ರಹೆ. ಏಕಾಂತದ ಅಭ್ಯಾಸ ಮಾಡಿ ಮಾಡಿ ಹೊರ್ಟ್ಬಿಟ್ಟೆ ಅಂತ ಹೋಗ್ಬೇಕು. ಅದಕ್ಕೆ ಏನು ಹೇಳ್ತಿದ್ದಾರೆ, ಸ್ಟೂಡೆಂಟ್ಸ್ಗೆ ಇಂಟ್ರೆಸ್ಟ್ ಇರುತ್ತಲ್ಲ ಓದಬೇಕಂತ ಚೆನ್ನಾಗಿ. ಇದೂ ವಿದ್ಯೆನ, ಇಲ್ಲೇನು ಕಷ್ಟದ ಪ್ರಶ್ನೆ ಇಲ್ಲ, ಓದಬೇಕು. ये पढ़ाई है, कौन सी पढ़ाई, अपने को आत्मा न समझने से बाप टीचर सतगुरु सबको भूल जाते. एकांत में बैठे ऐसे ऐसे विचार करो. ಆತ್ಮ ಅಂತ ತಿಳ್ಕೊಳ್ಳಿಲ್ಲ ಅಂದರೆ ತಂದೆ ಶಿಕ್ಷಕ ಸದ್ಗುರು ಇಂಥ ಅಚ್ಚೆ ಬಾಬಾ ಮೀಠಾ ಬಾಬಾ ಅಂಥ ಒಳ್ಳೆ ತಂದೆ ಪ್ರಿಯವಾದ ತಂದೆಯನ್ನು ಮರ್ತೋಗ್ಬಿಡ್ತೀರಲ್ವಾ. ಹಿಂಗೆ ಮಾತಾಡ್ಕೊಳ್ಳಿ. ನಾನು ಚೆನ್ನಾಗಿ ಓದಲಿಲ್ಲ, ಏಕಾಂತದಲ್ಲಿ ಟೈಮ್ ತಗೊಳ್ಳಿಲ್ಲ ಅಂದರೆ ಇಷ್ಟು ಪ್ರಿಯವಾದ ತಂದೆಯನ್ನು ಮರ್ತು ಬಿಡ್ತೀನಿ, ಅವರ ಆಸ್ತಿ ಮಿಸ್ ಆಗಿಬಿಡುತ್ತೆ. ಹಿಂಗೆ ಕೂತ್ಕೊಂಡು ಯೋಚನೆ ಮಾಡ್ರಿ. गृहस्थी घर में तो वाइब्रेशन ठीक नहीं रहता, अगर अलग प्रबंध है तो एक कोठरी में एकांत में बैठ जाओ. माताओं को तो दिन में भी टाइम मिलता है. बच्चे आदि स्कूल में चले जाते हैं, जितना टाइम मिले यही कोशिश करते रहो. तुमको तो एक घर है, बाप को तो कितने ढेर के ढेर दुकान है, और ही वृद्धि होती जाएंगे. ಗೃಹಸ್ಥಿ ಮನೆಯಲ್ಲಿ ವೈಬ್ರೇಷನ್ಸ್ ಇರಲ್ಲ ಮಕ್ಕಳೇ. ನಿಮ್ದೊಂದು ಸೆಪ್ರೇಟ್ ಜಾಗ ಇತ್ತು, ರೂಮ್ ಇತ್ತು, ಅಲ್ಲಿ ಜಾಗ ಮಾಡ್ಕೊಳ್ಳಿ. ಏಕಾಂತದಲ್ಲಿ ಕೂತ್ಕೊಂಡು ಯೋಚನೆ ವಿಚಾರ ಮತನ ಮಾಡ್ತಾ ಇರು. ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ದೇವ್ರ ಮನೆಗಳೇ ಇಲ್ಲ, ಇದ್ರೂ ಒಂದು ಗೂಡು ಮಾಡಿಬಿಡ್ತಾರೆ, ಒಬ್ರೂ ಕೂತ್ಕೊಳ್ಳೋಕ್ಕಾಗಲ್ಲ. ಅಂತರ ವಿಚಿತ್ರ. ದೇವ್ರ ಮನೆ ಮೊದಲಾದರೆ ಎಷ್ಟು ದೊಡ್ಡದಾಗಿ ಇಟ್ಕೊಳ್ತಾ ಇದ್ರು, ಅದು ಇಲ್ಲ. ಶಿವಬಾಬನಿಗೆ ಜಾಗ ಇಷ್ಟಿಷ್ಟು ಕೊಡ್ತಾ ಅವರು ಎಲ್ಲ ಓಂ ಶಾಂತಿ ಎಲ್ಲ ಖಾಲಿ ಆಗ್ತಾ ಬಂದರು ಮನುಷ್ಯರು ಅಲ್ವಾ. ಭಕ್ತಿಯಲ್ಲಿ ಮೊದಲು ನೋಡಿ ಮೆಹಲ್ ಪಕ್ಕ ದೊಡ್ಡ ಮೆಹಲ್ ಥರ ಟೆಂಪಲ್ ಕಟ್ಟಿಸ್ಕೊಳ್ತಿದ್ರು ರಾಜರು. ಇನ್ನು ಸಾಧಾರಣ ಜನಗಳೆಲ್ಲ ಮನೇಲಿ ಒಂದು ದೊಡ್ಡ ರೂಮ್ ಥರನೇ ಟೆಂಪಲ್ ಥರನೇ ಏನು ದೇವ್ರ ಮನೆ ಇರ್ತಿತ್ತು. ಈಗೆಲ್ಲ ಒಂದು ಜಾಗನೇ ಕೊಡಲ್ಲ, ಒಂದು ಗೂಡು ಕಬಡ್ ಥರ ಮಾಡಿ ನೀನು ಅಲ್ಲಿ ಕೂತಿರು ಅಂತ. ಹೃದಯ ಎಷ್ಟು ಚಿಕ್ಕದಾಗ್ಬಿಡ್ತು ನೋಡಿ ಮನುಷ್ಯರದು.
ಅವ್ರಿಗೆ ಏನು ಕೊಡ್ತಾರೆ ಬಾಬು? ಅವ್ರು ಏನು ಕೊಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, एकांतದಲ್ಲಿ ಕೂತ್ಕೊಂಡು ಮಾತಾಡ್ರಿ बाबन हत्र। माताओं को तो दिन में भी टाइम मिलता है, बच्चे आदि स्कूल में चले जाते हैं। जितना टाइम मिले यही कोशिश करते रहो। तुमको तो घर है, बाप को तो कितने ढेर के ढेर दुकान है और ही वृद्धि होती जाएंगी। तुमको तो धंधे आदि की चिंता होती है तो नींद भी फिट जाती है। व्यापार है ना, ये कितना बड़ा शरारफ है, माना व्यापार है। कितना बड़ा मट्टा सट्टा एक्सचेंज सिस्टम। ಬಾಬನ ಹತ್ರ ಎಲ್ಲ ಹಳೇದು ಕೊಟ್ಟು ಹೊಸದು ತಗೋತೀರಾ? ಎಷ್ಟು ದೊಡ್ಡ ವ್ಯಾಪಾರ ಇದು ಮಕ್ಕಳೇ. ಅಲ್ಲಿ ವ್ಯಾಪಾರ ಮಾಡಕ್ ಮಾತ್ರ ರಾತ್ರಿ ಹಗಲು ಯೋಚನೆ ಮಾಡ್ತೀರಾ, ನಿದ್ರೆ ಬೇಕಂದ್ರೆ ಒಟ್ಟೋದ್ರೂ ಪರವಾಗಿಲ್ಲ. ಇಲ್ಲಿ ಮಾತ್ರ ಏನು ಬುದ್ಧಿಯಲ್ಲಿ ಜ್ಞಾನ ಇದೆಯೋ ಇಲ್ವೋ, ವಾಣಿ ಕೇಳಿದ ಮೇಲೆ ಎಲ್ಲ ಸುರಿದೋಯ್ತಾ, ಅದನ್ನ ಯೋಚನೆನೂ ಮಾಡಲ್ಲ ಯಾರು. ಇಷ್ಟೊಂದು ಕೂತ್ಕೊಂಡು ಅಪ್ನಿ ಗೋಡ್ತೋ ನಶಾ ಚಡೆ ಅನ್ನೋ ಥರ ಬಾಬಾ ಆತ್ಮ, ಮಕ್ಕಳೇ ಆತ್ಮ ಆತ್ಮ ಅಂತ ತಿಳ್ಕೊಳ್ರಪ್ಪ ಅಂತ ಹೇಳ್ತಿದ್ದಾರೆ. ನಿಮಗಾದ್ರೆ ಒಂದೇ ಮನೆ ಇದೆ, ನನಗೆ ಎಷ್ಟೊಂದು ಸೆಂಟರ್ಸ್ ಇದೆ, ಎಲ್ಲ ಮಕ್ಕಳು ನೋಡ್ಕೊಳ್ಬೇಕು. ನಿಮ್ದಾದ್ರೆ ಒಂದೇ 2 ಜನ ಮಕ್ಕಳು, ಒಬ್ಬರೋ ಇಬ್ಬರೋ ನೋಡ್ಕೋತೀರಾ ಅಂತ ಹೇಳ್ತಿದ್ದಾರೆ ಬಾಬು. ಅಂದರೆ ಎಲ್ಲ ಗಮನ ನಂದು ಕೊಡಿ. ನನ್ನ ಹತ್ರ ಎಕ್ಸ್ಚೇಂಜ್ ವ್ಯಾಪಾರ ಮಾಡ್ತಿದ್ದೀರಾ, ನಿಮ್ಗೆ ಎಷ್ಟೊಂದು ಚಿಂತೆ ಇರಬೇಕು, ಬರೀ ನಾನು ವಜ್ರ ವೈಡೂರ್ಯಗಳು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು. पुराने शरीर आदि लेकर नया देते हैं, सबको रास्ता बताते हैं, ये भी धंधा उनको करना है। ये व्यापार तो बहुत बड़ा है, व्यापारी को व्यापार का ही ख्याल रहता है। बाबा ऐसे ऐसे प्रैक्टिस करते हैं, फिर बतलाते हैं ऐसे ऐसे करो। जितना तुम बाप की याद में रहेंगे तो स्वतः ही नींद फिट जाएंगी। बाबा ऐसे ऐसे प्रैक्टिस करते फिर बतलाते हैं ऐसे ऐसे करो। ವ್ಯಾಪಾರಿಗಳಿಗೆ ವ್ಯಾಪಾರದ ಚಿಂತೆ ಇರುತ್ತೆ. ಮಕ್ಕಳೇ, ನಾನು ನೋಡ್ರಿ ಎಷ್ಟು ಒಳ್ಳೇದು, ಹಳೆದೆಲ್ಲ ನಿಮಗೆ ತಗೊಂಡು ಎಲ್ಲ ನಿಮ್ಮಿಂದ ಹೊಸದು ಕೊಡ್ತೀನಿ. ಎಷ್ಟು ವ್ಯಾಪಾರ, ಸಸ್ತಾ ವ್ಯಾಪಾರ ಅಲ್ಲ, ಇದನ್ನು ನೀವು ಮಾಡಬೇಕು. ಬಹಳ ದೊಡ್ಡ ವ್ಯಾಪಾರ ಇದು. ನಿಮಗೆ ವ್ಯಾಪಾರಿಗೆ ಹೆಂಗೆ ವ್ಯಾಪಾರದ ಚಿಂತೆ ಇರುತ್ತೆ, ಹಂಗೆ ಬಾಬಾನ ಹತ್ರ ಎಲ್ಲ ತಗೋಬೇಕು. ತಗೊಳ್ಬೇಕಂದ್ರೆ ಆತ್ಮ ಸ್ವರೂಪನಾಗಬೇಕು. ಆ ಪ್ರಾಕ್ಟೀಸ್ ಬಗ್ಗೆ ಕೂತ್ಕೊಂಡು ಹೆಂಗೆ ಅಭ್ಯಾಸ ಮಾಡಬೇಕು ಅದು ಬಾಬಾ ಮಾಡ್ತಾರೆ, ಹೇಳ್ತಾರೆ. ಬಾಬಾ ಅಂತನೂ ದಿನ ರಾತ್ರಿ ಸದಾ ಬಾಬೋರ ಹತ್ರ ಮೇಲಿರೋ ಪ್ರಯತ್ನ ಮಾಡಿದ್ರಲ್ವಾ. जितना तुम बाप की याद में रहेंगे तो स्वतः ही नींद फिट जाएंगी। कमाई में आत्मा को बहुत मजा आएगा। कमाई के लिए मनुष्य रात में भी जागते। सीजन में सारी रात की दुकान खुला रहता। तुम्हारी कमाई रात को और सवेरे को बहुत अच्छी होंगी। सुदर्शन चक्रधारी बनेंगे, त्रिकालदर्शी बनेंगे। 21 जन्मों के लिए धन इकट्ठा करते हो ना। ಎಷ್ಟು ಚೆನ್ನಾಗಿ ಕಂಪ್ಯಾರಿಸನ್ ಮಾಡಿ ಹೇಳ್ತಿದ್ದಾರೆ ಬಾಬಾ. ಅಂದರೆ ವಿದೇಹಿ ಅಭ್ಯಾಸ ಮಾಡ್ತಾ ಮಾಡ್ತಾ ಬಾಬು ನೆನಪನ್ನು ಮಾಡ್ದಂಗೆ ಆನಂದದಲ್ಲಿ ಖುಷಿಯಲ್ಲಿ ನಿದ್ರೆ ಹೊರಟೋಗ್ಬಿಡುತ್ತೆ. ಅದಕ್ಕೆ 2 ಗಂಟೆಗೆ ಎದ್ದಳಿ ಅಂತ ಎದ್ದು ಕೂತ್ರೆ ನಿದ್ರೆ ಓಡೋಗ್ಬಿಡುತ್ತೆ, ತೂಗುಡ್ಕೆ ಬರಲ್ಲ ಅಂತ ಚೆನ್ನಾಗಿ ಅನುಭವ ಮಾಡಿ ಮಕ್ಕಳೇ. ವ್ಯಾಪಾರದಲ್ಲಿ ಮನುಷ್ಯರು ಸೀಸನ್ ಬಂದರೆ ರಾತ್ರಿ ಎಲ್ಲ ಎದ್ದಿರ್ತಾರೆ, ಏಕೆ ದುಡ್ಡು ಬರುತ್ತೆ, ಸಂಪಾದನೆ. ಇಲ್ಲಿನೂ ನೀವು ಮಕ್ಕಳು ಸ್ವದರ್ಶನ್ ಚಕ್ರಧಾರಿ ತ್ರಿಕಾಲದರ್ಶಿಗಳಾಗಿ ಎಲ್ಲ ಜ್ಞಾನ ಧನ ನಿಮ್ಮಲ್ಲಿ ತುಂಬ್ಕೋತಾ ಇದ್ದೀರಾ. 21 ಜನ್ಮಗಳಿಗೆ ಧನ ಸಂಪಾದನೆ ಮಾಡ್ತಿದ್ದೀರಾ. ಎಷ್ಟು ಎಚ್ಚರ ಇರಬೇಕಲ್ವ ಮಕ್ಕಳೇ ಅಂತಿದ್ದಾರೆ ಬಾಬಾ. ಯಾಕೆಂದರೆ ಜನ ರಾತ್ರಿ ಮಾಡ್ತಾರೆ, ಬೆಳಗ್ಗೆನೂ ಮಾಡ್ತಾರೆ, ಎಷ್ಟೊಂದು ಮಾಡ್ತಾರೆ. ನಮ್ದು ಕಮಾಯಿ ರಾತ್ ಸವೇರೆ ಬಾಬಾ ಹೇಳೋದು, ಬೇಗ ಮಲ್ಕೊಳ್ಳಿ, 2 o'clock ಎದ್ದಳ್ರಿ, ಇದು ಮಾಡ್ರಿ ಚೆನ್ನಾಗಿ. मनुष्य साहूकार बनने के लिए पुरुषार्थ करते। तुम भी बाप को याद करेंगे तो विक्रम विनाश होगा, बल मिलेगा। याद की यात्रा पर नहीं रहेंगे तो बहुत घाटा पड़ जाएगा, क्योंकि सिर पर पापों का बोझ है. ಅಂದರೆ ಮೂಲ ಪುರುಷಾರ್ಥ ಏನಪ್ಪ ಅಂದರೆ ಒಬ್ಬ ತಂದೆಯ ನೆನಪಲ್ಲಿ ಇರಬೇಕು.
ಮಕ್ಕಳೇ, ಅದರಿಂದಲೇ ವಿಕರ್ಮ ವಿನಾಶ ಆಗೋದು. ವಿಕರ್ಮ ವಿನಾಶ ಆಗಲಿಲ್ಲ ಅಂದರೆ ನುಕ್ಸಾನ್ ಏನಂದರೆ ಹಳೇದು ಚೇಂಜ್ ಆಗಲ್ಲಲ್ಲ, ಹೊಸದು ಧಾರಣೆಗೆ ಬರಲ್ಲ, ಯೋಗ ಮಾಡೋಕ್ಕಾಗಲ್ಲ, ನುಕ್ಸಾನ್ ಆಗುತ್ತೆ ಮಕ್ಕಳೇ ಅಂತಿದ್ದಾರೆ ಬಾಬೂರು. ಯಾಕೆ ತಲೆ ಮೇಲೆ ಜಾಸ್ತಿ ಪಾಪದ ಹೊರೆ ಇದೆ. ಅಬ್ ಜಮಾ ಕರ್ನಾ ಹೇ, ಬಾಪ್ ಕೋ ಯಾದ್ ಕರ್ನಾ ಹೇ, ಅವ್ರ ತ್ರಿಕಾಲದರ್ಶಿ ಬನ್ನ. ನೀವು ಇಡೀ ಕಲ್ಪಕ್ಕೆ ಜಮಾ ಮಾಡ್ಕೋಬೇಕು, ಎಷ್ಟು ನೆನಪು ಮಾಡಬೇಕು ಬಾಬೂರನ್ನ, ತ್ರಿಕಾಲದರ್ಶಿ ಆಗಬೇಕು ಮಕ್ಕಳೇ. ಅದರಲ್ಲಿ ಕಂಡೀಷನ್ ಏನಂದರೆ ಒಬ್ಬರ ನೆನಪಲ್ಲಿ ಏಕಾಗ್ರತಾ. ये अविनाशी धन आधा कल्प के लिए इकट्ठा करना है, ये तो बहुत वैल्यूबल है. विचार सागर मंथन कर रतन निकालने हैं, बाबा जैसे खुद केयर करते हैं. बच्चों को भी युक्ति बतलाते हैं, कहते हैं बाबा माया के तूफान बहुत आते हैं. ವಿಚಾರ ಸಾಗರ ಮಥನ ಮಾಡಿ ರತ್ನಗಳನ್ನು ಬಾಬಾ ತೆಗಿತಾ ಇರ್ತಾರೆ, ಬ್ರಹ್ಮ ಬಾಬಾ. ಯಾಕೆ ಇದು ಭಾಳ ವ್ಯಾಲ್ಯೂಬಲ್ ಅಲ್ಲ, ಅವಿನಾಶಿಯಾದ ಜ್ಞಾನ ಧನ. ಇದನ್ನು ಎಷ್ಟು ಜಮಾ ಮಾಡ್ತಿರೋ ಜ್ಞಾನ ಧನ ಸ್ಥೂಲ ಧನವಾಗಿ ಎಲ್ಲ ಯುಗಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೆ ಅದು ಅವಿನಾಶಿ ಧನ. ಅದಕ್ಕೆ ಸೇರಿಸಿ ಇದನ್ನು ವ್ಯಾಲ್ಯೂಬಲ್, ಇದು ವಿಚಾರ ಸಾಗರ ಮಥನ ಮಾಡಿ 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 ಸ್ಪೆಷಲ್ ರತ್ನಗಳನ್ನು ತೆಗಿರಿ. बाबा जैसे खुद करते हैं, बच्चों को भी युक्ति बताते हैं, कहते हैं ಬಾಬಾ ಮಾಯಾ ಕೆ ತುಫಾನ್ ಬಹುತ್ ಆತೆ. ಬ್ರಹ್ಮ ಬಾಬಾ ಹೆಂಗ್ ಮಾಡ್ತಾರೋ ಮಕ್ಕಳಿಗೆ ಯುಕ್ತಿ ಹೇಳ್ತಾರೆ, ಆದರೂ ಮಕ್ಕಳು ಹೇಳ್ತಾರೆ ಬಾಬಾ ಮಾಯೆ ತುಫಾನ್ ಬರುತ್ತೆ ಅಂತ. ಬಾಬಾ ಕೇತೆ ಜಿತ್ನಾ ಹೋ ಸಕೆ ಅಪ್ನಿ ಕಮಾಯಿ ಕರ್ನಿ ಹೇ, ಯಹಿ ಕಾಮ್ ಹೇ. ಅವ್ರು ಏ ಕಾಮ್ ಆನಿ, ಇದೇ ಕೆಲಸಕ್ಕೆ ಬರೋದು ಮಕ್ಕಳೇ, ಇದೇ ಪುರುಷಾರ್ಥ ಮಾಡಬೇಕು. ಎಷ್ಟು ಸಾಧ್ಯನೋ ಸಂಪಾದನೆ ಮಾಡಿ ಅದಕ್ಕೇನು ಮಾಡಬೇಕು, ಏಕಾಂತ್ ಮೇ ಬೈಟ್ ಬಾಪ್ ಕೋ ಯಾದ್ ಕರ್ನಾ. फुर्सत है तो सर्विस भी मंदिरों आदि में जाकर कर सकते हो, बैठ जरूर लगा रहे, सब समझ जाएंगे रूहानी मिलिट्री. ಇವತ್ತು ಬಾಬಾ ಏಕಾಂತದಲ್ಲಿ ನನ್ನ ನೆನಪು ಮಾಡಿ, ಏಕಾಂತದಲ್ಲಿ ವಿಚಾರ ಮಾಡಿ, ತ್ರಿಕಾಲದರ್ಶಿಯಾಗಿರಿ, ಸುದರ್ಶನ್ ಚಕ್ರಧಾರಿಯಾಗಿರಿ. ಟೈಮ್ ಇದೆಯಾ, ಟೆಂಪಲ್ಗಳೆಲ್ಲ ಹೋಗಿ ಸೇವೆ ಮಾಡ್ಕೊಂಡು ಬನ್ನಿ, ಬ್ಯಾಡ್ಜ್ ಹಾಕ್ಕೊಂಡಿರಿ. ನಿಮ್ಮ ಬ್ಯಾಡ್ಜ್ ನೋಡಿದ ತಕ್ಷಣ ಅವ್ರಿಗನ್ಸುತ್ತೆ ಓ ಇವ್ರು ರೂಹಾನಿ ಮಿಲ್ಟ್ರಿ. तुम लिखते भी हो हम स्वर्ग की स्थापना कर रहे हैं, आदि सनातन देवी देवता धर्म था, अब नहीं है. जो फिर स्थापन करते हो ये लक्ष्मी नारायण एम ऑब्जेक्ट है ना. कोई समय ये ट्रांसलेट का चित्र बैटरी सहित उठाकर परिक्रमा देंगे और सबको कहेंगे ये राज्य हम स्थापन कर रहे हैं. ಏನು ಹೇಳ್ತಾರೆ ಬಾಬಾ ನೋಡ್ರಿ. ಬಾಬಾ ಹೇಳೋದು ನಿಮಗೆ ಗೊತ್ತಿದೆ, ಮತ್ತೆ ಬರೀತೀರಲ್ವ, ನಾವು ಸೃಷ್ಟಿಯಲ್ಲಿ ಸ್ವರ್ಗ ಸ್ಥಾಪನೆ ಮಾಡ್ತಿದ್ವಿ, ಈ ಲಕ್ಷ್ಮೀನಾರಾಯಣರ ರಾಜ್ಯ ಬರ್ತಿದೆ, ಟ್ರಾನ್ಸ್ಲೇಟ್ ಇಟ್ಕೊಂಡು ಒನ್ ಟೈಮ್ ಹಂಗೆ ಬರುತ್ತೆ. ನೀವು ಇದನ್ನು ಎಲ್ಲ ಕಡೆ, ಅವಾಗೆಲ್ಲ ಪೀಸ್ ಮಾರ್ಚ್ಗಳಾಯಿತು ನೋಡಿ, ಚೈತನ್ಯವಾಗಿನೂ ಏನು ಲಕ್ಷ್ಮೀನಾರಾಯಣರನ್ನು ಮಾಡಿ ಎಲ್ಲ ಕಡೆ ತ್ರಿಮೂರ್ತಿದು ಬೇರೆ ಬೇರೆ ಜಾಂಕಿಗಳನ್ನು ಮಾಡ್ಕೊಂಡು ತೋರಿಸಿದ್ರು. ಕೆಲವರೆಲ್ಲ ಟ್ರಾನ್ಸ್ಲೇಟ್ ಇಟ್ಕೊಂಡು ತೋರಿಸಿದ್ರು ಈ ಥರ ಪ್ರಪಂಚ ಬರ್ತಿದೆ ಅಂತ. ಅದಕ್ಕೇನು ಹೇಳ್ತಿದ್ದಾರೆ ಬಾಬವರು, ಈ ಚಿತ್ರ ಸಬ್ಸೆ ಫಸ್ಟ್ ಕ್ಲಾಸ್. ಅಂದರೆ ನಾವು ಅಷ್ಟು ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಇತ್ತು, ಸುಖ ಶಾಂತಿ ಪವಿತ್ರತೆ ಎಲ್ಲ ಸಂಪತ್ತಲ್ಲಿ ಸಂಪನ್ನರಿದ್ವಿ. ಅದರ ಒಂದು ಸಿಂಬಲ್ ಅಲ್ವಾ ಲಕ್ಷ್ಮೀನಾರಾಯಣ ಅಂದರೆ. ಅದಕ್ಕೆ ಬಾಬಾ ಯಾವಾಗಲೂ ಫಸ್ಟ್ ಕ್ಲಾಸ್ ಅಂತಾರೆ. ಈ ಚಿತ್ರ ಬಹುತ್ ನಾಮಿ ಗ್ರಾಮಿ ಹೋ ಜಾಯೇಗ. ಆಮೇಲೆ ಈ ಚಿತ್ರ ತುಂಬ ಫೇಮಸ್ ಆಗಿಬಿಡುತ್ತೆ ಮಕ್ಕಳೇ. लक्ष्मी नारायण सिर्फ एक तो नहीं थे ना, उनकी राजधानी थी. ये ಸ್ವರಾಜ್ಯ ಸ್ಥಾಪನ ಕರೆ. ಲಕ್ಷ್ಮೀನಾರಾಯಣ ಒಬ್ಬರೇ ರಾಜ್ಯ ಮಾಡೋಕ್ಕಾಗುತ್ತಾ, ಅವ್ರ ರಾಜಧಾನಿ ಇತ್ತು. ಇದರ ಸ್ಥಾಪನೆ ಆಗ್ತಿದೆ ಈಗ ಅಂದರೆ ಹೇಳ್ರಿ, ನಮ್ಮ ಸ್ವರಾಜ್ಯದ ಸ್ಥಾಪನೆ ಆಗ್ತಿದೆ. अब बाप कहते हैं मन मनाभव, बाप को याद करो तो विक्रम विनाश होगा. कहते हैं हम गीता का सप्ताह मनाएंगे, ये सब प्लान कल पहले मुआफिक बन रहे हैं. परिक्रमा में ये चित्र लेना पड़े, इनको देखकर सब खुश हो जाएंगे.
तुम कहेंगे बाप को और वर्षे को याद करो, मन मना भव, ये गीता के अक्षर है। भगवान शिव बाबा है, वो कहते हैं मुझे याद करो तो विक्रम विनाश हो। ಮೂಲ ಮಾತು ಎಲ್ಲರಿಗೆ ಹೇಳಿ, ಗೀತಾ ಸಪ್ತಾಹ ಮಾಡ್ತಾರಲ್ಲ, ಮನ್ಮನಾಭವ, ತಂದೆ ಬಂದು ಹೇಳ್ತಾರೆ ನಾನೊಬ್ಬನನ್ನ ನೆನಪು ಮಾಡಿದ್ರೆ ವಿಕರ್ಮ ವಿನಾಶ ಆಗುತ್ತೆ ಅನ್ನೋ ಮಾತನ್ನ ಎಲ್ಲರಿಗೆ ಹೇಳ್ರಿ. ಇದು ತುಂಬ ದೊಡ್ಡ ಮಾತಲ್ಲ, ಎರಡೇ ಮಾತು. ತಂದೆ ಆಸ್ತಿ, ಆಸ್ತಿಯಲ್ಲಿ ಸ್ವರ್ಗ ಕಾಣುತ್ತೆ, ಬಾಬಾ ಕಾಣ್ತಾರೆ, ಇದೇ ಅಕ್ಷರ ಪಕ್ಕ ಮಾಡಿಸಿ ಎಲ್ಲರಿಗೆ. 84 के चक्र को याद करो तो ये बन जाएंगे, लिटरेचर भी तुम सौगात में देते हो. ಅಂದ್ರೆ ಮನ್ಮನಾಭವ ಅಂದ್ರೆ ನನ್ನ ನೆನಪು ಮಾಡಿ ವಿಕರ್ಮ ವಿನಾಶ ಆಗುತ್ತೆ, 84 ಜನ್ಮಗಳ ಚಕ್ರ ಗೊತ್ತಿದೆ. ಇದು ಎಲ್ಲರಿಗೂ ಬುದ್ಧಿಯಲ್ಲಿ ಹಾಕಬೇಕು. ಲಿಟ್ರೇಚರ್ ಬಲೆ ನೀವು ಕೊಡಿ ಫ್ರೀಯಾಗಿ. ಶಿವ ಬಾಬಾ का भंडारा तो सदा भरपूर है, आगे चलकर बहुत सर्विस होंगे. ಬಾಬನ್ ಭಂಡಾರ ಭರ್ಪೂರ್ ಇದೆ, ಇನ್ನು ಸಮಯ ಬಂದಂಗೆ ತುಂಬ ಸೇವೆ ಆಗುತ್ತೆ. ಏಮ್ ಆಬ್ಜೆಕ್ಟ್ ಕಿತ್ನಿ ಕ್ಲಿಯರ್ ಹೆನಾ, ಏಮ್ ಆಬ್ಜೆಕ್ಟ್ ಎಷ್ಟು ಕ್ಲಿಯರ್ ಇದೆಯಲ್ಲ. ಏಕ್ ರಾಜ್ಯ ಏಕ್ ಧರ್ಮ ತಾ ಬಹು ಸಾವುಕಾರ್ತೆ. ಒಂದು ರಾಜ್ಯ ಒಂದು ಧರ್ಮ, ಎಲ್ರೂ ಇಡೀ ವಿಶ್ವದ ಸಂಪತ್ತು ಬರೀ 9 lakhs ಅಂದರೆ ಯೋಚನೆ ಮಾಡಿ ಅವ್ರ ಹತ್ರ ಎಷ್ಟಿರುತ್ತೆ ಅಂತ. ಮನುಷ್ಯ ಚಾತೆ ಹೇ ಏಕ್ ರಾಜ್ಯ ಹೋ ಏಕ್ ಧರ್ಮ ಹೋ. ಆ ಸ್ಥಿತಿ ಹೆಂಗಿರುತ್ತೆ ನೋಡ್ರಿ, ಅಷ್ಟೆಲ್ಲ ಇದ್ರೂ ಯಾವ ಕಡೆನೂ ಗಮನ ಇಲ್ಲ. ಬೇಕಾದಷ್ಟು ಚಿನ್ನ ವಜ್ರ ವೈಡೂರ್ಯಗಳು ಅದು ತಗೊಳ್ಳೋರೇ ಇರಲ್ಲ, ಅಲ್ಲಿ ಎಲ್ಲ ಬಿದ್ದಿರುತ್ತೆ. ಮನುಷ್ಯ ಜೋ ಚಾತೆ ಹೇ ಸೋ ಬಸಾರ್ ದಿಕಾಯಿ ಪಡ್ತಾ ಹೈ, तो फिर समझेंगे ये तो ठीक कहते. 100% पवित्रता सुख शांति का राज्य फिर से स्थापन हो रहे हैं, फिर तुमको खुशी भी रहेगा. ಅಂದರೆ ಜನ ಗೊತ್ತಾದಂಗೆ ಅಸಾರ ಕಾಣ್ತಾ ಹೋಗುತ್ತೆ. ಈಗಂತೂ ಕಾಣ್ತಿದೆ, ಜನ ಅಂದ್ಕೋತಾರೆ ಇವರು ಸತ್ಯ ಹೇಳ್ತಾರೆ, ವಿನಾಶ ಆಗುತ್ತೆ. 100% ಸುಖ ಶಾಂತಿಯ ರಾಜ್ಯ ಬರುತ್ತೆ ಅನ್ನೋದು ನಮಗೆ ಖುಷಿ ಇದೆ. ತುಂಬ ಇಂಪಾರ್ಟೆಂಟ್ ಅಲ್ಲ, ಅಷ್ಟು ಖುಷಿ ಇದೆಯಲ್ವ ಮಕ್ಕಳೇ ಅಂತಾರೆ ಬಾಬಾ. याद में रहने से ही तीर लगेगा, शांति में रहकर थोड़े अक्षर ही बोलना है, ಜಾಸ್ತಿ ಆವಾಜ್ ನಹಿ. ನೆನಪಲ್ಲಿ ಇದ್ರೇ ಎಲ್ಲರಿಗೆ ಬಾಣ ನಾಟೋದು, ಸ್ವಲ್ಪನೇ ಅಕ್ಷರಗಳು ಹೇಳಿ, ಜಾಸ್ತಿ ಮಾತಾಡೋ ಅಗತ್ಯ ಇಲ್ಲ. गीत कविताएं आदि कुछ भी बाबा पसंद नहीं करते, बाहर वाले मनुष्य से रीस नहीं करनी है, तुम्हारी बात ही और. ಹಾಡು ಕವಿತೆಗಳು ಏನೆಲ್ಲ ಗಿಡ್ಬೇಡ ಜಾಸ್ತಿ ಕೇಳೋ ಅಭ್ಯಾಸ ಇರಬಾರ್ದು ಯೋಗದಲ್ಲಿ. ಯಾವಾಗಲೂ ಆ ಕಿವಿಗಳೆಲ್ಲ ಹಾಕೊಂಡು ಹಾಡು ಕೇಳ್ತಾ ಇರೋದು, ಅಂಥವ್ರು ಯೋಗ ಮಾಡೋಕ್ಕಾಗಲ್ಲ, ಇಲ್ಲೇ ಕೂತಿರ್ತಾರೆ. ಏಕದಮ್ ಸೈಲೆನ್ಸಲ್ಲಿ ಹೋಗೋ ಅಭ್ಯಾಸ ಬೇಕು. ಬಾಬಾ ಹೇಳೋದು, ಹೊರಗಿನವರು ನೀವು ಮನುಷ್ಯರನ್ನು ಕಾಪಿ ಮಾಡಬೇಕಾಗಿಲ್ಲ, ಇದು ಇಲ್ಲಿದ್ದ ಮಾತುಗಳೇ ಬೇರೆ ಮಕ್ಕಳೇ. ನೀವೇನು ಅವರ ಜೊತೆ ಕಾಂಪಿಟೇಷನ್ನು ಮಾಡಬೇಕಾಗಿಲ್ಲ. ಯಾಕೆಂದರೆ ನಮಗೇನಂದರೆ ಸೈಲೆನ್ಸಲ್ಲಿ ಕೂತ್ಕೊಂಡು ಏಕ್ ಬಾಪ್ ಕಿ ಯಾದ್ ಮೇ रहना है ना, अपने को आत्मा समझ बाप को याद करना है बस. स्लोगन भी अच्छे हो जो मनुष्य पढ़कर जागे. ಸ್ಲೋಗನ್ನು ಒಳ್ಳೊಳ್ಳೇದು ಬರೀರಿ, ಮನುಷ್ಯರು ಓದಿ ಜಾಗೆ ಅಂತಾನೆ ಜಾಗೃತರಾಗಬೇಕು. ಅಂದರೆ ನಮ್ಮ ಬುದ್ಧಿಯಲ್ಲಿ ಜಾಸ್ತಿ ಶಾಂತಿಯಲ್ಲಿ ಹೋಗೋ ಅಭ್ಯಾಸ ಆಗ್ಬಿಟ್ರೆ ಬಾಬಾ ನೆನಪಲ್ಲಿ ನೀವು ಎರಡೇ ಮಾತು ಹೇಳಿ ಅವ್ರ ಬುದ್ಧಿಗೆ ಬಾಣ ನಾಟುತ್ತೆ. ಅದಕ್ಕೇನು ಹೇಳ್ತಾರೆ ಬಾಬಾ, बच्चे रुद्धि को पाते रहते, खजाना तो भरपूर रहता, बच्चों को दिया हुआ है, फिर बच्चों के काम में ही आता है. बाप तो पैसे नहीं ले जाते, पैसे नहीं ले आते हैं, तुम्हारी चीज़ तुम्हारे काम में ही आता है. ಬಾಬಾ ಹೇಳೋದು, ಮುಂದೆ ಹೋದಾಗೆ ಸರ್ವೀಸ್ ಆದಂಗೆ ಮಕ್ಕಳು ಜಾಸ್ತಿ ಜನ ಬರ್ತಾ ಹೋಗ್ತಾರೆ, ಖಜಾನೆ ಭರ್ಪೂರ್, ಬಾಬನ್ ಭಂಡಾರ ಭರ್ಪೂರ್ ಅಲ್ವಾ. ಬಾಬಾ ಹೇಳೋದು, ನೀವೇನು ಕೊಡ್ತೀರೋ ಅದು ನಿಮ್ಮ ಕೆಲಸಕ್ಕೆ ಹಾಕ್ತೀನಿ, ನಾನೇನು ಪರಮಧಾಮದಿಂದ ದುಡ್ಡು ತರೋದು ಇಲ್ಲ, ತಗೊಂಡೋಗೋದು ಇಲ್ಲ. ನೀವೇನು ಕೊಡ್ತೀರೋ ನಿಮ್ಮ ಕೆಲಸಕ್ಕೆ ಹಾಕ್ತೀನಿ, ನಿಮಗೇನೆ ಅದರ ಪ್ರಾರಬ್ಧ ಕೊಡ್ತೀನಿ ಅಲ್ವಾ. ನನಗೇನು ಬೇಡ ಮಕ್ಕಳೇ ಅಂತ ಬಾಬಾ ಬಿಂದು ಅಲ್ವಾ. भारतवासी जानते हैं हम बहुत सुधार कर रहे हैं. 5 वर्ष के अंदर इतना अनाज होगा तो अनाज
कि कभी तकलीफ नहीं होंगी, और तुम जानते हो ऐसी हालत होंगी जो अन्न खाने लिए नहीं मिलेगा। ऐसे नहीं अनाज कोई सस्ता होगा। ಜನ ಪಂಚವಾರ್ಷಿಕ ಯೋಜನೆಗಳು ಹಾಕೊಂಡು ನಾವು ಇಷ್ಟು ಬೆಳಿತೀವಿ ಅಷ್ಟು ಬೆಳಿತೀವಿ, ಇನ್ನು ಊಟ ತಿಂಡಿಗೆ ಏನು ಕೊರತೆ ಇಲ್ಲ ಅಂತಾರೆ. ಬಾಬಾ ಹೇಳ್ತಾರೆ ಹಂಗೆ ಟೈಮ್ ಬರುತ್ತೆ ಊಟ ತಿಂಡಿಗೆ ಏನಿರಲ್ಲ. तुम बच्चे जानते हो हम 21 जन्मों के लिए अपना राज्य भाग्य पा रहे हैं। ये थोड़ी बहुत तकलीफ तो सहन करनी है। कहा जाता है खुशी जैसा खुराक नहीं। अतीन्द्रिय सुख गोप गोपियों का गाया हुआ है। ढेर बच्चे हो जाएंगे जो भी सैंपलिंग वाले होंगे वो आते जाएंगे। जाड़ यहाँ ही बढ़ना है. ಮಕ್ಕಳೇ, ನಿಮಗೆ ಗೊತ್ತಿದೆ ನಾವು 21 ಜನ್ಮಗಳಿಗೆ ನಮ್ಮ ರಾಜ್ಯ ಸ್ಥಾಪನೆ ಮಾಡ್ತೀವಿ. ಇದೆಲ್ಲ ಏನು ಊಟ ತಿಂಡಿ ಇಲ್ದಂಗೆ ಆಗುತ್ತೆ, ಕ್ಷಾಮ ಬರುತ್ತೆ, ಇದೆಲ್ಲ ಸ್ವಲ್ಪ ಸಹನೆ ಮಾಡಬೇಕಾಗುತ್ತೆ ಮಕ್ಕಳೇ. ಆದರೆ ನೀವು ಅಷ್ಟು ಖುಷಿಯಾಗಿರಿ, ಖುಷಿಗಿಂತ ಟಾನಿಕ್ ಇಲ್ಲ. ಅತೀಂದ್ರಿಯ ಸುಖ ನಿಮ್ಮಿಂದನೇ ಕೇಳಬೇಕು. ಬೇಕಾದಷ್ಟು ಮಕ್ಕಳು ಬರ್ತಾರೆ. ಈ ಸಸಿ ಆಗ್ತಿದಾರಲ್ಲ ಬಾಬುವರು, ಇದು ವೃದ್ಧಿಯಾಗಿ ವೃಕ್ಷ ದೊಡ್ಡದಾಗಲೇಬೇಕು. जाड़ यहाँ ही बढ़ना है, स्थापना हो रही है और धर्मों में ऐसा नहीं होता, वो तो ऊपर से आते हैं. ನಮ್ಮ ಎಲ್ಲ ದೇವತಾ ಧರ್ಮದವ್ರು ಇಲ್ಲೇ ಇದ್ದಾರಲ್ಲ, ಇಲ್ಲಿಯವರೇ ಬಂದು ಇಲ್ಲಿ ಆ್ಯಡ್ ಆಗ್ತಾ ಹೋಗ್ತಾರೆ. ಬೇರೆ ಧರ್ಮ ಪಿತರ್ ಕೆಳಗೆ ಬಂದಾಗ ಅವ್ರ ಕೆಳಗಡೆ ಮೇಲಿಂದ ಎಲ್ಲ ಕೆಳಗೆ ಬರ್ತಾರೆ. ಇದೆಷ್ಟು ವಿಚಿತ್ರವಾದ ಸ್ಥಾಪನೆ ಅಲ್ವಾ. तो जैसे ये तो जैसे कि जाड़ स्थापन हुआ ही पड़ा है, इसमें फिर नंबरवार आते जाएंगे, वृद्धि को पाते जाएंगे, तकलीफ कुछ भी नहीं है. उन्हों को तो ऊपर से आकर पाठ बजाना ही है, इसमें महिमा की क्या बात है. ಇಲ್ಲೇನಂದ್ರೆ ಈ ವೃಕ್ಷ ಬಾಬಾ ಬಂದ್ರಂದ್ರೆ ಸ್ಥಾಪನೆ ಮಾಡಲ್ಪಟ್ಟಿದೆ. ನಾವೇನಿದ್ರು ನಿಮಿತ್ತ ನಮ್ಮ ಭಾಗ್ಯ ಮಾಡ್ಕೊಳ್ತಾ ಇದ್ವಿ, ಕಾರ್ಯ ಸಂಪನ್ನ ಆಗೋಗಿದೆ, ವೃದ್ಧಿ ಆಗ್ತಾ ಹೋಗುತ್ತೆ, ಇದರಲ್ಲೇನು ತೊಂದರೆ ಇಲ್ಲ ಮಕ್ಕಳೇ. उन्हों को तो ऊपर से आकर पाठ बजाना है. ಅವ್ರೇನಂದ್ರೆ ಇಲ್ಲಿರೋರೇ ಇಲ್ಲಿ ಬರ್ತಾ ಹೋಗ್ತಾರೆ. ನಮ್ಮ ದೇವತಾ ಧರ್ಮದವರು ಅಲ್ಲಿ ದ್ವಾಪರದ ಯಾವಾಗ ಬಂದ್ರು ಧರ್ಮಪಿತರಿಂದ ಅವರೆಲ್ಲ ಕೆಳಗೆ ಬರ್ತಾ ಹೋಗ್ತಾರೆ. ಇದರಲ್ಲಿ ಏನು ದೊಡ್ಡ ಮಹಿಮೆ ಮಾಡೋಂಥ ಮಾತೇನಿದೆ. ಧರ್ಮ ಸ್ಥಾಪಕ್ ಪಿಚಾಡಿ ಆತೆ रहते, ये शिक्षा क्या देंगे सदगति की, कुछ भी नहीं. यहाँ तो बाप भविष्य देवी देवता धर्म की स्थापना कर रहे हैं, संगम युग पर नया सैंपलिंग लगाते. ಧರ್ಮ ಪಿತರ್ ಬಂದು ಅವ್ರ ಧರ್ಮ ಸ್ಥಾಪನೆ ಮಾಡ್ತಾರೆ ಹೊರತು ಶಿಕ್ಷಣ ಸದ್ಗತಿ ಶಿಕ್ಷಣ ಅವ್ರೇನು ಕೊಡೋಕ್ಕಾಗುತ್ತೆ, ಅವ್ರ ಹತ್ರ ಇಲ್ಲಲ್ಲ. ತಂದೆನೇ ಬಂದು ಭವಿಷ್ಯ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಿದ್ದಾರೆ. ಸಂಗಮ ಯುಗದಲ್ಲೇನೆ ಇದು ಸಸಿ ಹಾಕೋದು. पहले पौधों को गमले में लगाकर फिर नीचे लगा देते, वृद्धि होती जाती. तुम भी अब पौधा लगा रहे हो, फिर सतयुग में वृद्धि को पाए राज्य भाग्य पाएंगे. ನೀ ಇವಾಗ ಏನಾದರೂ ಸಸಿ ಹಾಕುವಾಗ ಫಸ್ಟು ಚಿಕ್ಕದನ್ನು ಬೀಜ ಹಾಕ್ಬಿಟ್ಟು ಒಂದು ಕವರಲ್ಲಿ, ಆಮೇಲೆ ಒಂದು ಪಾಟಲ್ಲಿ ಇಡ್ತಾರೆ, ಆಮೇಲೆ ತೊಗೊಂಡೋಗಿ ಮಣ್ಣಲ್ಲಿ ಹಾಕ್ತಾರೆ, ದೊಡ್ಡದಾಗುತ್ತೆ ಗಿಡ. ಇದೆಲ್ಲ ನೀವು ನೋಡಿದ್ದೀರಲ್ವ ಮಕ್ಕಳೇ. ಹಾಗೇನೆ ಇಲ್ಲಿನೋ ಸತ್ಯುಗದ ವೃದ್ಧಿಯನ್ನು ಪಡ್ಕೊಳ್ತಾ ಹೋಗ್ತೀರ, ಆತ್ಮಗಳು ಬರ್ತಾ ಹೋಗ್ತಾರೆ, ರಾಜ್ಯ ಭಾಗ್ಯ ಸ್ಥಾಪನೆ ಆಗುತ್ತೆ. ಅದಕ್ಕೇನು ಹೇಳ್ತಿದ್ದಾರೆ ಬಾಬುವರು, ನಿಮಗೆ ನಶೆ ಇರಬೇಕು, ನಾವು ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಿದ್ದೀವಿ. मनुष्य समझते हैं अर्जुन कलयुग में बहुत वर्ष पड़े हैं, क्योंकि शास्त्रों में लाखों वर्ष लिख दिया है. समझते कलयुग में अभी 40,000 वर्ष पड़े. ಅವ್ರು ಲಕ್ಷಾಂತರ ವರ್ಷ ಅಂದ್ಬಿಟ್ರಲ್ಲ ಕಲ್ಪನಾ, ಇನ್ನು ಕಲಿಯುಗನೇ 40,000 ವರ್ಷ ಅಂತ ಕೂತಿದ್ದಾರೆ, ಎಲ್ಲ ಮಲ್ಕೊಂಬಿಟ್ಟಿದ್ದಾರೆ. फिर बाप आकर नई दुनिया बनाएंगे. कई समझते हैं वही महाभारत लड़ाई है, गीता का भगवान जरूर होगा. सब बतलाते हो, तुम बतलाते हो, कृष्ण तो था नहीं. बाप ने समझाया है कृष्ण तो 84 जन्म लेते हैं, एक फीचर्स न मिले दूसरे से. ಕೆಲವ್ರು ಏನು ಹೇಳೋದು ಆಮೇಲೆ ಭಗವಂತ ಬರ್ತಾರೆ ಅಂತ. ಕೆಲವರಿಗೆ ಇದೆಲ್ಲ ನೋಡಿ ಓ ಮಹಾಭಾರತ ಇಲ್ಲೇ ನಡೀತಿದೆ ರೀ, ಭಗವಂತ ಎಲ್ಲೋ ಯಾವ ಕಡೆ ಬಂದಿದ್ದಾರೆ. ಅದು ಕೆಲವರಿಗೆ ಪ್ರೇರಣೆ ಬರುತ್ತೆ. ನಿಮಗೆ ಗೊತ್ತಿದೆ, ನಾವೀಗ ನಮ್ಮ ರಾಜ್ಯದ ಸ್ಥಾಪನೆ ಮಾಡ್ತಿದ್ದೀವಿ. ಇದು ಕೃಷ್ಣನ ಮಾತಲ್ಲ.
ಕೃಷ್ಣನ ಆತ್ಮ 84 ಜನ್ಮಗಳನ್ನು ತಗೊಳುತ್ತೆ. ಒಂದು ಜನ್ಮದ ಫೀಚರ್ಸು ಲಕ್ಷಣ ಇನ್ನೊಂದು ಜನ್ಮಕ್ಕೆ ಒಂದೇ ಥರ ಇರಲ್ಲಲ್ಲ. ಪ್ರತಿ ಜನ್ಮದ ನಾಮರೂಪ ದೇಶ ಕಾಲ ಚೇಂಜ್. ಇಲ್ಲಿ ಫಿರ್ ಕೃಷ್ಣ ಕೈಸೆ ಆಯೇಗ? ಸತ್ಯುಗದ ಆತ್ಮ ಆ ಸ್ಥಿತಿಯಲ್ಲಿ ಇಲ್ಲೆಲ್ಲಿ ಬರೋದು? ಇಲ್ಲಿ ಒಬ್ಬರು ಪವಿತ್ರರು ಇಲ್ವಲ್ಲ. कोई भी इन बातों पर विचार नहीं करते हैं. तुम समझते हो कृष्ण स्वर्ग का प्रिंस, वो फिर द्वापर में कहाँ से आएगा? ಈ ಮಾತುಗಳ ಬಗ್ಗೆ ಯಾರು ವಿಚಾರ ಮಾಡಲ್ಲ. ಕೃಷ್ಣನ ಆತ್ಮ ದ್ವಾಪರದಲ್ಲಿ ಹೆಂಗೆ ಬರೋಕ್ಕಾಗುತ್ತೆ? ಸತೋ ಪ್ರಧಾನ ಆತ್ಮ ರಜೋಗುಣಿ ಸ್ಟೇಜಲ್ಲಿ ಬರೋಕ್ಕಾಗುತ್ತಾ? ಇಲ್ಲಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಜನ ಯೋಚನೆ ಮಾಡಲ್ಲ. ಇನ್ ಲಕ್ಷ್ಮೀ नारायण के चित्र को देखने से ही समझ में आते हैं. शिव बाबा ये वर्षा दे रहे हैं, सतयुग की स्थापना करने वाला बाप ही है. ये गोला जाड़ आदि के चित्र कम थोड़े ही है. एक दिन तुम्हारे पास ये सब चित्र ट्रांसलेट के बन जाएंगे. ಬಾಬನ ಫೇವರೆಟ್ ಚಿತ್ರ ಲಕ್ಷ್ಮೀನಾರಾಯಣ. ಮಕ್ಕಳೇ, ಈಗೆಲ್ಲ ಚಿತ್ರ ಇದೆಯಲ್ಲ, ಈಗೆಲ್ಲ ನೋಡಿ 7 ದಿನದ ಕೋರ್ಸ್ ಚಿತ್ರಗಳೆಲ್ಲ ಟ್ರಾನ್ಸ್ಲೇಟ್ ಮಾಡಿಬಿಟ್ರು. ಬಾಬಾ ಆವಾಗಲೇ ಹೇಳಿದ್ರು ಈ ಚಿತ್ರಗಳೆಲ್ಲ ಟ್ರಾನ್ಸ್ಲೇಟ್ ಆಗಿಬಿಡುತ್ತೆ ಅಂತ. ಈ ಚಿತ್ರ ಏನು ಕಡಿಮೆನ ಮಕ್ಕಳೇ? ಚಕ್ರ, ರಿಕ್ಷಾ, ಸಿಡಿ, ಲಕ್ಷ್ಮೀನಾರಾಯಣ ಎಲ್ಲ ಫಸ್ಟ್ ಕ್ಲಾಸ್ ಚಿತ್ರಗಳಂತಾರೆ ಬಾಬವರು. तो इन चित्रों से फिर विहंग मार्ग की सर्विस होगा. फिर सब कहेंगे हमको भी ये चित्र चाहिए. ಟ್ರಾನ್ಸ್ಲೇಟ್ ಮಾಡಿದಾಗ ಎಲ್ಲರೂ ಹೇಳ್ತಾರಲ್ಲ ನಮಗೂ ಈ ಚಿತ್ರ ಬೇಕು. ನಿಮ್ದು ಅವಾಗ ಫಾಸ್ಟ್ ಸೇವೆಗಳಾಗ್ತಾ ಹೋಗುತ್ತೆ. तुम्हारे पास बच्चे इतने आएंगे जो फुर्सत नहीं रहेगा, ढेर आएंगे, बहुत खुशी होंगी. दिन प्रतिदिन तुम्हारा फोर्स बढ़ता जाएगा. ड्रामा अनुसार जो फूल बनने वाले होंगे उनको टच होगा. ನಿಮ್ಮ ಹತ್ರ ಬಾಬಾ ಹೇಳೋದು, ಇಷ್ಟೊಂದು ಮಕ್ಕಳು ಬರ್ತಾರೆ, ಆತ್ಮಗಳು ಬರ್ತಾರೆ, ನಿಮಗೆ ಫುರ್ಸೊತ್ತಿರಲ್ಲ. ತುಂಬ ಜನ ಬರ್ತಾರೆ, ಭಾಳ ಖುಷಿ ಆಗುತ್ತೆ. ದಿನ ಪ್ರತಿದಿನ ನಿಮ್ಮದು ಜಾಸ್ತಿ ಆಗುತ್ತೆ, ಫೋರ್ಸ್ ತಾಕತ್ತು ಜಾಸ್ತಿ ಆಗುತ್ತೆ. ड्रामा अनुसार जो फूल बनने वाले होंगे उनको टच होगा. तुम बच्चों को ऐसे नहीं कहना पड़ेगा कि बाबा इनकी बुद्धि को टच करो. टच को बाबा थोड़े ही करते हैं, समय पर आप ही ಟಚ್ ಹೋಗಾ. ಅಂದರೆ ಬಾಬಾ ಏನು ಹೇಳ್ತಾರೆ, ನೀವೆಷ್ಟು ಯೋಗಯುಕ್ತರಾಗಿ ಪವರ್ಫುಲ್ ಆಗ್ತಾ ಹೋಗ್ತೀರಾ. ಯಾರೆಲ್ಲ ಅನನ್ಯ ಮಕ್ಕಳು ಬರೋರಿದ್ದಾರೆ ಅವ್ರಿಗೆ ಟಚಿಂಗ್ಸ್ ಬರ್ತಾ ಹೋಗುತ್ತೆ ಡ್ರಾಮಾನುಸಾರವಾಗಿ. ಸಮಯ ಬಂದಾಗ ತಾನೇ ಟಚ್ ಆಗುತ್ತೆ, ನಾನೇನು ಟಚ್ ಮಾಡಬೇಕನ್ನೋ ಪ್ರಶ್ನೆ ಇರಲ್ಲ. ಬಟ್ ಏನಂದರೆ ನಿಮ್ಮೆಲ್ಲರ ಸ್ಥಿತಿ ಬೇಕು ಅಂತ ಹೇಳೋದು. ಬೇಗ ಸರ್ವೀಸ್ ಆಗ್ತಾ ಹೋಗುತ್ತೆ. ಅವಾಗ ನೀವು ಹೇಳಲ್ಲ ಬಾಬಾ ಇವ್ರ ಬುದ್ಧಿ ಬೀಗ ತೆಗಿ, ಅವ್ರ ಬುದ್ಧಿ ಬೀಗ ತೆಗಿ ಅಂತ. तो बाप तो रास्ता बताएंगे. बहुत बच्चियां लिखती है हमारे पति का बुद्धि को टच करो. ऐसे सबकी बुद्धि का टच करो, फिर तो सब स्वर्ग में इकट्ठा होंगे. ಕೆಲವು ಮಕ್ಕಳು ಬರೀತಾರಂತೆ, ಅಕ್ಕಂದ್ರು, ಬಾಬಾ ನಮ್ಮ ಪತಿ ಬುದ್ಧಿ ಬೀಗ ತೆಗಿ, ಅವ್ರಿಗೆ ಟಚ್ ಮಾಡು ಅಂತ. ಎಲ್ಲರಿಗೆ ನಾನು ಹಿಂಗೆ ಕೂತ್ಕೊಂಡು ಟಚ್ ಮಾಡ್ತಿದ್ರಿ, ಸ್ವರ್ಗದಲ್ಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡ್ತಾರೆ. ಅದನ್ನು ಮತ್ತೆ ಇನ್ನೊಂದು ಕಲಿಯುಗ ಆಗ್ಬಿಡುತ್ತೆ. ಪಡಾಯಿಕಿ ಮೇನತ್ತೆ ಎಲ್ಲರ ಪಾರ್ಟ್ ಬೇಕಲ್ವಾ? ಟೈಮಲ್ಲಿ ಅವರೇ ಬರ್ತಾರೆ ಅಂತಾರೆ ಬಾಬಾ. ಅವ್ರ ಪಾರ್ಟ್ ಇಮರ್ಜ್ ಆದ ತಕ್ಷಣ ಅವ್ರಿಗೆ ಪಾಯಿಂಟ್ ಹಂಗೆ ಕ್ಲಿಕ್ ಆಗುತ್ತೆ, ಬಂದ್ಬಿಡ್ತಾರೆ. ತುಮ್ ಖುದಾಯಿ ಖಿದ್ಮತ್ಗಾರ್, ಸಚ್ಚಿ ಸಚ್ಚಿ ಬಾತ್ ಬಾಬಾ ಪಹಲೆ से ही बता देते. क्या क्या करना है ऐसा चित्र ले जाना पड़ेगा, सीढ़ी को भी ले जाना पड़े. ಬಾಬಾ ಅವ್ರ ಚಿತ್ರಗಳೇ ವಂಡರ್ಫುಲ್. ಜನ ನೋಡ್ಬಿಟ್ಟು ಇದೆಲ್ಲ ನಮಗೂ ಕೊಡ್ತೀರಾ ಅಂತಾರೆ. ನೀವು ರಿಯಲ್ ಈಶ್ವರನ ಸೇವಕರು. ಸತ್ಯ ಮಾತು. ಬಾಬಾ ಏನೆಲ್ಲ ಸತ್ಯ ಜ್ಞಾನ ಇದೆ ಮೊದಲೇ ಹೇಳ್ಬಿಡ್ತಾರೆ, ಏನೇನು ಮಾಡ್ಬೇಕು ಮಕ್ಕಳೇ ಅಂತ. ನೀವೆಲ್ಲ ಸರ್ವೀಸ್ಗೆ ಹೋದರೆ ಚಿತ್ರಗಳು ತೊಗೊಂಡೋಗ್ಬೇಕು, CD ಚಿತ್ರನೂ ತೊಗೊಂಡೋಗ್ಬೇಕು. ड्रामा अनुसार स्थापना होना ही है. बाबा सर्विस के लिए जो डायरेक्शन देते उस पर ध्यान देना है. ಡ್ರಾಮಾನುಸಾರ ಸ್ವರ್ಗ ಸ್ಥಾಪನೆ ಆಗಲೇಬೇಕು ಮಕ್ಕಳೇ. ತಂದೆ ಸರ್ವೀಸ್ಗೋಸ್ಕರ ಏನು ಡೈರೆಕ್ಷನ್ ಕೊಡ್ತಾರೆ ಅದು ಮಕ್ಕಳು ಗಮನ ಕೊಡಬೇಕು. ಬಾಬಾ ಕೇತೆ ಬ್ಯಾಡ್ಜಸ್ ಕಿಸಮ್ ಕಿಸಮ್ ಕೆ ಲಾಖೋ ಬನಾओ, ट्रेन की टिकट लेकर के 100 ಮೈಲ್ तक जाकर सर्विस करके आओ. ಕೇಳ್ರಿ ಏನೇನು ಹೇಳ್ತಾರೆ. एक डब्बे से दूसरे फिर तीसरे बहुत सहज है. बच्चों को सर्विस का शौक रहना चाहिए.
ಎಷ್ಟು ಪ್ರೀತಿ ಸೇವೆ ಮೇಲೆ, ಮಕ್ಕಳು ಉದ್ಧಾರ ಮಾಡೋಕ್ಕೆ ಬಾಬವ್ರದು. ಸರ್ವೀಸ್ಗೆ ನಾನು ಏನೇನು ಡೈರೆಕ್ಷನ್ ಕೊಡ್ತಿದ್ದಾರೆ, ಲಕ್ಷಾಂತರ ಬ್ಯಾಡ್ಜ್ಗಳು ಮಾಡಿ, ವೆರೈಟಿ ಬ್ಯಾಡ್ಜ್ಗಳು ಮಾಡಿ ಮಕ್ಕಳೇ. ಆಮೇಲೆ ಏನು ಮಾಡಿ, ಬ್ಯಾಡ್ಜ್ಗಳು ಹಾಕೊಳ್ರಿ, ಆಮೇಲೆ ಹೋಗ್ರಿ ಎಲ್ಲಿಗೆ, ಟ್ರೈನ್ ಟಿಕೆಟ್ ತೊಗೊಂಡು ಒಂದು 100 ಮೈಲಿ ಹೋಗ್ರಿ, ಎಲ್ಲ ಡಬ್ಬದಿಂದ ಈ ಡಬ್ಬದಿಂದ ಇನ್ನೊಂದು ಡಬ್ಬದಿಂದ ಇನ್ನೊಂದು ಡಬ್ಬದಿಂದ ಎಲ್ಲರಿಗೆ ಸಂದೇಶ ಕೊಟ್ಕೊಂಡು ತಿರ್ಗಾ ವಾಪಸ್ ಬನ್ನಿ ಸರ್ವೀಸ್ ಮಾಡಿಕೊಂಡು. ಫ್ರೀ ಇದ್ರೆ ಆ ಟೆಂಪಲ್ಗಳಿಗೆ ಹೋಗಿ ಅಲ್ಲಿ ಹೇಳ್ರಿ ಬನ್ನಿ, ಎಲ್ಲೆಲ್ಲ ಆಗುತ್ತಾ ಅಲ್ಲಿ ಹೋಗಿ ಸರ್ವೀಸ್ ಮಾಡಿರಿ ಮಕ್ಕಳೇ. ಬಟ್ ಆದರೆ ಯಾರು ಮಾಡೋದು, ಸರ್ವೀಸ್ ಮಾಡೋಕ್ಕೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರಬೇಕು, ಶೌಕ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇರೋರು ಕೂತ್ಕೊಳ್ತಾರ, ಯಾರಿಗೆ ಯಾವ ಇಂಟ್ರೆಸ್ಟು ಅದ್ರ ಹಿಂದೆ ಓಡ್ತಾ ಇರ್ತಾರೋ ಇಲ್ವೋ ಹೇಳ್ರಿ. ಸೊ ಬಾಬನ್ ನೆನಪು ಸರ್ವೀಸ್ ಇಂಟ್ರೆಸ್ಟ್ ಇರಬೇಕು. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. शुक्रिया बाबा. कितना आज आत्मा 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 अपने गोट तो नशा चढ़े. एಷ್ಟೊಂದು ಹೇಳಿದ್ರು. धारणेಗೆ विचार सागर मंथन कर अच्छे अच्छे रतन निकालना है. कमाई जमा करनी है, सच्चा सच्चा खुदाई खिदमतगार बन सेवा करनी. ವಿಚಾರ ಸಾಗರ ಮತನ ಮಾಡಿ ಒಳ್ಳೊಳ್ಳೆ ಜ್ಞಾನ ರತ್ನಗಳು ತೆಗಿಬೇಕು, ಸಂಪಾದನೆಯನ್ನು ಜಮಾ ಮಾಡಬೇಕು, ಸತ್ಯ ಖುದನ ಸೇವಕರಾಗಿ ಸೇವೆ ಮಾಡಬೇಕು. पढ़ाई का बहुत शौक रखना है, जब भी समय मिले एकांत में चले जाना है. ऐसा अभ्यास हो जो जीते जी शरीर से मरे हुए हैं. इस स्टेज का अनुभव होता रहे, देह का बान भी भूल जाए. ವಿದ್ಯೆಯ ಬಹಳ ಇಂಟ್ರೆಸ್ಟ್ ಇರಬೇಕು. ಎಷ್ಟು ಸಮಯ ಸಿಗುತ್ತೋ ಏಕಾಂತದಲ್ಲಿ ಹೊರಟೋಗ್ಬಿಡಿ. ಈ ಥರ ಅಭ್ಯಾಸ ಮಾಡಿ ಶರೀರದಲ್ಲಿ ಇದ್ದಂಗೆ ನಾನು ಶರೀರ ಬಿಟ್ಟಿದ್ದೀನಿ ಅನ್ನೋ ಅವಸ್ಥೆ ಬರಬೇಕು. ಮೃತ್ಯುವಿನ ಫೀಲಿಂಗ್ಸ್ ಏನಿದೆ ಎಲ್ಲ ಹೋಯ್ತು, ನಾನು ಆತ್ಮ ಬಾಬೂರ ಹತ್ರ ಇದ್ದೀನಿ. ಈ ಸ್ಟೇಜ್ ಅನುಭವ ಆಗ್ತಾ ಇರಬೇಕು. ದೇಹ ಬಾನ ಮರಿತಾ ಹೋಗ್ಬೇಕು. ಗಡಿ ಗಡಿ ನಾನು ಆತ್ಮನಾಗಿದ್ದೀನಿ, ಭವ ಬರ್ತಾ ಇದ್ದೀನಿ, ಮನೆಗೆ ಬರ್ತಾ ಇದ್ದೀನಿ, ಪಾರ್ಟ್ ಮುಗೀತು ಬರ್ತಾ ಇದ್ದೀನಿ. ವರದಾನ ಭಿನ್ನತಾ ಕೋ ಮಿಟಾಕರ್ ಏಕತಾ ಲಾನೆ ವಾಲೆ ಸಚ್ಚೆ ಸೇವಾಧಾರಿ ಭವ. ಭಿನ್ನತೆಗಳನ್ನು ಅಳಿಸಿ ಏಕತೆಯಲ್ಲಿ ತರ್ತಕ್ಕಂಥವರೇ ಸತ್ಯ ಸೇವಾಧಾರಿಗಳು. ब्राह्मण परिवार की विशेषता है अनेक होते भी एक है. आपकी एकता द्वारा ही सारे विश्व में एक धर्म एक राज्य की स्थापना होती है. इसलिए विशेष अटेंशन देकर भिन्नता को मिटाओ और एकता को लाओ, तब कहेंगे सच्चे सेवादारी. ನಿಮ್ಮ ವಿಶೇಷತೆನೇ ಭಿನ್ನತೆಯನ್ನು ಸಮಾಪ್ತಿ ಮಾಡಿ ಏಕತೆಯಲ್ಲಿ ಬರೋದು. ಯಾಕೆ? ಇದರ ಆಧಾರದ ಮೇಲೇ ಒಂದು ಧರ್ಮ ಒಂದು ರಾಜ್ಯ ಎಲ್ಲ ಒಂದು ಸ್ಥಾಪನೆ ಮಾಡಬೇಕು. ಅದರಿಂದ ಜ್ಞಾನನೂ ಒಂದೇ, ಬಾಬವರು ಒಂದೇ, ಅಟೆನ್ಷನ್ ಕೊಡಬೇಕಲ್ಲ. ಡಿಫ್ರೆನ್ಸಸ್ ಏನಿದೆ ಇದು ಖತಮ್ ಮಾಡಿ ಸದಾ ಏಕತೆಯಲ್ಲಿರಿ. ಅವ್ರಿಗೆ ಹೇಳಲಾಗುತ್ತೆ ಸತ್ಯ ಸೇವಾದಾರಿಗಳು. ಸೇವಾದಾರಿ ಸ್ವಯಂ ಪ್ರತಿ ನಹಿ ಲೇಕಿನ್ ಸೇವಾ ಪ್ರತಿ ಹೋತೆ. स्वयं का सब कुछ सेवा प्रति स्वाहा करते. जैसे साकार बाप ने सेवा में हड्डियां भी स्वाहा की, ऐसे आपकी हर कर्मेंद्रियों द्वारा सेवा होती रहे. ಸೇವಾದಾರಿ ಟೈಮ್ ತನ್ನ ಪ್ರತಿ ಇರ್ಕೊಡ್ದು, ಸೇವೆ ಪ್ರತಿ ಇರಬೇಕು. ಸ್ವಯಂ ಮಾತ್ರ ಏನೆಲ್ಲ ಇದೆ ಸೇವಾ ಪ್ರತಿ ಸ್ವಾಹ ಮಾಡ್ರಿ. ಹೆಂಗೆ ಸಾಕಾರ ತಂದೆ ಸೇವೆಯಲ್ಲಿ ತನ್ನ ಹಡ್ಡಿ ಏನದು ಮೂಳೆಗಳನ್ನು ಸ್ವಾಹ ಮಾಡಿದ್ರು, ಹಾಗೆ ನಿಮ್ಮ ಕರ್ಮೇಂದ್ರಿಯಗಳನ್ನು ಸೇವೆಯಲ್ಲಿ ಸ್ವಾಹ ಮಾಡಿ. ದದೀಚರಿಸಿ ಸಮಾನ ಅಡ್ಡಿ ಅಡ್ಡಿ ಸೇವಾ ಮೇ ಲಗಾವಂತ. ಯಾವಾಗ್ಲೂ ಪ್ರತಿ ಕರ್ಮೇಂದ್ರಿಯದಿಂದ ನೋಡೋದ್ರಲ್ಲಿ ಸೇವೆ, ಕೇಳೋದ್ರಲ್ಲಿ ಸೇವೆ, ಮಾತಾಡೋದ್ರಲ್ಲಿ ಸೇವೆ, ನಡೆಯೋದ್ರಲ್ಲಿ ಸೇವೆ, ಯಾವಾಗಲೂ ಸೇವಾ ಫೀಲ್ಡಲ್ಲಿದ್ದೀನಿ. ಸ್ಲೋಗನ್ ಪರಮಾತ್ಮ ಪ್ಯಾರ್ ಮೇ ಖೋ ಜಾವೋ तो दुखों की दुनिया भूल जाएंगे.
ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗೋಗ್ಬಿಡಿ, ದುಃಖದ ಜಗತ್ತು ಸಮಾಪ್ತಿಯಾಗ್ಬಿಡುತ್ತೆ. ಆಪ್ಮುಯೇ ಮರ್ಗೈ ದುನಿಯಲ್ಲ, ಪರಮಧಾಮದಲ್ಲಿ ಭವ ಅಂತ ಲವಲೀನರಾಗ್ಬಿಟ್ರೆ ಏನಿದೆ ಅಲ್ಲಿ? ಈ ಹಳೇದೇನಿಲ್ಲ. ಆನಂದವೇ ಆನಂದ, ಸುಖವೇ ಸುಖ, ಖುಷಿಯೇ ಖುಷಿ, ಅದು ತಾನೇ ಇರುತ್ತೆ, ಇನ್ನೇನಿರುತ್ತೆ? ಓಂ ಶಾಂತಿ. ಎಲ್ಲ ಚೆನ್ನಾಗಿದ್ದೀರಿ ತಾನೆ? ಎಲ್ಲ ಬಟ್ಟಿ ಮಾಡಿದ್ರ ನೆನ್ನೆ? ಎಲ್ಲ ದಾದಿಗಳ ಕ್ಲಾಸ್ ಇಷ್ಟ ಆಯ್ತಲ್ವಾ? ದಾದಿ ಪ್ರಕಾಶ್ ಮಣಿ ದಾದಿ ನೋಡಿ ಕಾಮೆಂಟ್ರಿನೂ ಕೊಟ್ಬಿಟ್ರು. ದಾದಿ ಯೋಗದಲ್ಲಿ ಕೂತ್ರೆ ಒಳ್ಳೆ ಪ್ರಕಾಶದ ಕಿರಣ, ಲೇಸರ್ ಲೈಟ್ ಬಂದಂಗೆ ಬರ್ತಾಯಿತ್ತು, ಕಣ್ಣಿಂದ ಲೈಟ್. ಹಾಗೆ ನೀವೆಲ್ಲ ಯೋಗ ಮಾಡಬೇಕು. ನಿಮ್ಮನ್ನು ನೋಡಿಕೊಂಡು ಜನಗಳಿಗೆ ಬಾಬನ್ ಸಾಕ್ಷಾತ್ಕಾರ ಆಗ್ಬಿಡ್ಬೇಕು. ಸರಿನಾ? ಓಂ ಶಾಂತಿ. ಪ್ರತಿ ಸ್ಯಾಟರ್ಡೇ ಸಂಡೇ ಬಟ್ಟಿ ಇರುತ್ತೆ. ಕೆಲವು ಸಾರಿ ಫ್ರೈಡೇ ಸ್ಯಾಟರ್ಡೇ ಸಂಡೇ ಒನ್ಸ್ ಇನ್ ಎ ಟೈಮ್ ಇಡೋಣ. ಬಟ್ ಪ್ರತಿ ಶನಿವಾರ ಭಾನುವಾರ ಬಟ್ಟಿ ಇರುತ್ತೆ. ನೀವೆಲ್ಲರೂ ನಿಮ್ಮನ್ನು ಬಾಕಿ ಮಂಡೇ ಟು ಫ್ರೈಡೇ ರೆಡಿ ಮಾಡ್ಕೊಂಡ್ಬಿಡಿ. ಎಲ್ಲ ಕೆಲಸಗಳನ್ನು ಫ್ರೀ ಮಾಡ್ಕೊಳ್ಳಿ. ಸೋ ದಟ್ ತನ್ನ ಸ್ಥಿತಿಯನ್ನು ಮಾಡ್ಕೊಳ್ಳೋಕ್ಕೆ ಪಕ್ಕ ಮಾಡ್ಕೋಬೇಕು.